ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿಗಳು ಶ್ರೀಮತಿ ಶ್ವೇತಾ ಎನ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಂಗಳೂರು ನಗರ, ವಂದನೀಯ ಫಾದರ್ ಅಲ್ಫ್ರೆಡ್ ಜೆ ಪಿಂಟೋ, ಧರ್ಮಗುರುಗಳು ರೊಜಾರಿಯೋ ಚರ್ಚ್, ಸಿಸ್ಟರ್ ಸೆಲಿನ್ ಡೇಸಾ, ಸುಪೀರಿಯರ್ ಸಂತ ಅರ್ಸುಲಾ ಕಾನ್ವೆಂಟ್, ಶ್ರೀ ಗಂಗಾಧರ್ ಗುರಿಕಾರರು, ಶ್ರೀ ದೈವರಾಜ ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಪಟೇಲ್ ಕಾಂಪೌಂಡ್ ಹೊಯ್ಗೆ ಬಜಾರ್, ಶ್ರೀ ರಾಜೇಶ್ ಪುನಿಯ ಮಾಲಕರು ಪುನಿಯ ಟೆಂಟ್ ಅಂಡ್ ಕ್ಲೋತ್ ಗೌರವಾಧ್ಯಕ್ಷರು ಹೊಯ್ಗೆ ಬಜಾರ್ ಫ್ರೆಂಡ್ಸ್ ಕ್ರಿಕೆಟರ್ಸ್, ಶ್ರೀ ಉಮೇಶ್ ಶೆಟ್ಟಿ ಅಧ್ಯಕ್ಷರು ಅಂಗನವಾಡಿ ಕೇಂದ್ರ ಅಭಿವೃದ್ಧಿ ಸಮಿತಿ, ಶ್ರೀಮತಿ ಕವಿತಾ ಅಧ್ಯಕ್ಷರು ಬಾಲವಿಕಾಸ ಸಮಿತಿ ಸಂತ ಅರ್ಸುಲ್ಲಾ ಅಂಗನವಾಡಿ ಕೇಂದ್ರ. ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತೇನೆ. ಮುಂದೆ ಈಗ ಸಭಾ ಕಾರ್ಯಕ್ರಮದ ಪ್ರಾರ್ಥನೆ ಕುಮಾರಿ ಮೋನಿಕಾ ಇವರಿಂದ ಎಂಬ ಪಾತ್ರದಂತೆ ಇವೇ ಒಂದು ಕಾರ್ಯಕ್ರಮ ಅವರಾಂಡ ದೇವರನ ಆಶೀರ್ವಾದ ಅತಿ ಅಗತ್ಯ. ಇತ್ತೆ ನಮ್ಮ ಈ ಕಾರ್ಯಕ್ರಮ ಎಡ್ಡೆಡು ಪೋತುಲಕ ಪ್ರಾರ್ಥನೆಯ ಗೀತೆಯ ಮೂಲಕ ದೇವರ ಆಶೀರ್ವಾದ ಬೇಡ. ನಾನು ವಿನಂತಿ ಮಾಡ್ಕೊಂಡಲ್ಲ ಕುಮಾರಿ ಮೋನಿಕಾ ಮೇರೆ ಪ್ರಾರ್ಥನೆ ಗೀತೆ ನಡಪಾದು ಕೊಡಬೇಕು ಅಂತ ಕೇಳೋದಿಲ್ಲ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ
ಕಾರ್ಯಪಾಲಿ ವಿನಾಯಕ ಕಾರ್ಯ ಮಗಿ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ವಿದ್ಯೆ ಪಾಲಿಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಬಾರಿ ಪೊರ್ಲೂರು ವಿಘ್ನ ವಿನಾಶಕನ ಸುತ್ತಿನ ಮೂಲಕ ಪ್ರಾರ್ಥನೆ ಮಂತಿನ ಕುಮಾರಿ ಮೋನಿಕಾ ಮೇರೆಗೆ ಧನ್ಯವಾದಗಳು. ಮುಂದೆ ಬಂದಂತ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ಹಾಗೆ ಪ್ರಸ್ತಾವನೆ ಮತ್ತು ಸ್ವಾಗತದೊಂದಿಗೆ ಬರ್ತಾ ಇದ್ದಾರೆ ನಮ್ಮ ಮೇಲ್ವಿಚಾರಕಿಯವರಾದಂಥ ಶ್ರೀಮತಿ ಅನುಪಮಾ ಸಿ ಇವರು. ಕಮ್ಮಿ ಮಾಡ್ತಾರೆ ಕಂಬಕ್ಕೆ ಗ್ರೀಸ್ ಎಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಈ ಒಂದು ಸಂತ ಅರ್ಸುಲ ಅಂಗನವಾಡಿ ಕೇಂದ್ರದ ಒಂದು ಕನಸಿನ ಕೂಸು ಅಂತ ಹೇಳಬೇಕು. ನಮ್ಮ ಈ ಅಂಗನವಾಡಿ ಕಾರ್ಯಕರ್ತೆಯಾದಂತಹ ಸುಜಾತ ಶೆಟ್ಟಿ ಬಹಳ ಪರಿಶ್ರಮದಿಂದ ಈ ಒಂದು ಅಂಗನವಾಡಿ ಕೇಂದ್ರವನ್ನ ಇಲ್ಲಿ ಒಂದು ನಿರ್ಮಾಣ ಮಾಡಲಿಕ್ಕೆ ಅವರ ಕಾರ್ಪೊರೇಟರ್ನ ಸಹಾಯ ಹಸ್ತ ಅವರ ಒಂದು ಹೊಂದಿಕೊಂಡು ಇಲ್ಲಿ ಒಂದು ಸುಸಜ್ಜಿತವಾದ ಕಟ್ಟಡ ಒಂದು ನಿರ್ಮಾಣ ಆಗಿದೆ. ಇವತ್ತು ಈ ಒಂದು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನ ಈಗಾಗಲೇ ನಮ್ಮ ಮಾನ್ಯ ಶಾಸಕರು ನೆರವೇರಿಸಿದ್ದಾರೆ. ಹಾಗೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ನಗರ ಸಂತ ಅರ್ಸುಲ ಅಂಗನವಾಡಿ ಕೇಂದ್ರದ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ನಮ್ಮ ಉದ್ಘಾಟಕರಾದಂತಹ ಶ್ರೀ ಡಿ ವೇದವಾಸ್ ಕಾಮತ್ ಶಾಸಕರು ಮಂಗಳೂರು ನಗರ ದಕ್ಷಿಣ ಇವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಸುಜಾತ ಶೆಟ್ಟಿ ಅವರು ಹೂ ಕೊಟ್ಟು ಗೌರವಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮೋಕೆದ ಶಾಸಕರಿಗೆ ಶ್ರೀಮತಿ ಸುಜಾತ ಶೆಟ್ಟಿ ಮೇರು ಹೂ ಕೊಟ್ಟು ಸ್ವಾಗತ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಬಂದಿದ್ದಾರೆ ನಮ್ಮ ಶ್ರೀಯುತ ಐವಾನ್ ಡಿಸೋಜಾ ಶಾಸಕರು ವಿಧಾನ ಪರಿಷತ್. ಇವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಐವಾನ್ ಡಿಸೋಜಾ ಮೇರೆಗೆ ಯಶವಂತ್ ನಾಯಕ್ ಮೇರು ಬಂದು ಹೂ ಕೊಟ್ಟು ಸ್ವಾಗತ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ. ಬಂಧುಗಳ ಜೋರಾನ ಕೈತ ಆಟಿ ಮುಖಾಂತರ ಶ್ರೀ ಐವಾನ್ ಡಿಸೋಜಾ ವಿಧಾನ ಪರಿಷತ್ ಸದಸ್ಯರ ಮೇರೆಗೆ ಈ ಕಾರ್ಯಕ್ರಮ ಮೋಕೆ ಎದುಕೊಂಡೊಂದಿಲ್ಲ. ಹಾಗೆ ಇವತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ ಈ ಕಾರ್ಯಕ್ರಮದ ರೂವಾರಿ ನಮ್ಮ ಇಲ್ಲಿನ ನೆಚ್ಚಿನ ಕಾರ್ಪೊರೇಟರ್ ಆದಂತಹ ಲತೀಫ್ ಸರ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ವಾರ್ಡ್ ಜನಪ್ರಿಯ ಕಾರ್ಪೊರೇಟರ್ ಆಯ್ನ ಶ್ರೀ ಅಬ್ದುಲ್ ಲತೀಫ್ ಕಂಬುಕ ಮೇರೆಗೆ ಅನೀಶ್ ಕುಮಾರ್ ಬಂದು ಹೂ ಕೊಟ್ಟು ಸ್ವಾಗತ ಮಾಡ್ಕೊಂಡು ಬಂದಕ್ಕೆ ಏನಂತಿಲ್ಲ. ಹಾಗೆ ನಮ್ಮ ಮಂಗಳೂರು ನಗರ ಪಾಲಿಕೆಯ ಮೇಯರ್ ಆದಂತಹ ಶ್ರೀಯುತ ಮನೋಜ್ ಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನ ಎಲ್ಲರ ಪರವಾಗಿ ನೀಡ್ತಾ ಇದ್ದೇನೆ. ಮಂಗಳೂರು ನಗರದ ಪ್ರಥಮ ಪ್ರಜೆ ಆಯ್ನ ಶ್ರೀ ಮನೋಜ್ ಕುಮಾರ್ ಮೇರೆಗೆ ಶ್ರೀ ರವಿ ಕೊಟ್ಟಾರಿ ಮೇಲೆ ಬಂದು ಹೂ ಕೊಟ್ಟು ಸ್ವಾಗತ ಮಾಡ್ಕೊಂಡು ಬಂದಕ್ಕೆ ಏನಂತಿಲ್ಲ. ಬಂದಲೆ ಜೋರಾಯನ ಕೈತ ಆಟಿ ಮುಖಾಂತರ ಶ್ರೀ ಮೇಯರ್ಗೆ ಈ ಕಾರ್ಯಕ್ರಮ ಮೋಕೆ ಎದುಕೊಂಡೊಂದಿಲ್ಲ.
ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕಿದ್ರು ಶ್ರೀಯುತ ಮಂಜುನಾಥ್ ಭಂಡಾರಿ ಶಾಸಕರು ವಿಧಾನ ಪರಿಷತ್ ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ನಾನು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕರು ಕೂಡ ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಧರ್ಮ ಗುರುಗಳು ರೊಸಾರಿಯೋ ಚರ್ಚ್ ಇಷ್ಟು ವರ್ಷ ಅಂಗನವಾಡಿ ಕೇಂದ್ರವನ್ನು ನಡೆಸಲು ನಮಗೆ ಅನುವು ಮಾಡಿಕೊಟ್ಟಂತಹ ವಂದನೀಯ ಫಾದರ್ ಅಲ್ಮೇಡ್ ಜೆ ಪಿಂಟೋ ಇವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಂದನೀಯ ಫಾದರ್ ಅಲ್ಫ್ರೆಡ್ ಜೆ ಪಿಂಟೋ ಧರ್ಮಗುರುಗಳು ರೊಸಾರಿಯೋ ಚರ್ಚ್ ಮಂಗಳೂರು ಮೇರೆಗೂ ಸುಗೀತ್ ರಾಜ್ ಮೇರ್ ಬಂದು ಪೂಕೂರ್ದು ಸ್ವಾಗತ ಮಾಡ್ಕೊಂಡು ಬಂದಕ್ಕೇನೊಂದಲ್ಲ ಮೊದಲ ಜೋರಾಯನ ಕೈತಪ್ಪಾಳೆ ಮುಖಾಂತರ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ ಧರ್ಮಗುರುಗಳು ರೊಸಾರಿಯೋ ಚರ್ಚ್ ಮಂಗಳೂರು ಮೇರೆಗೂ ಈ ಕಾರ್ಯಕ್ರಮಕ್ಕೆ ಮೌಖೆ ಎದುಕೊಂಡೊಂದಿಲ್ಲ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಶ್ವೇತಾ ಮೇಡಮ್. ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಮತಿ ಶ್ವೇತಾ ಎನ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಮಂಗಳೂರು ಮೇರೆಗೆ ಶ್ರೀಮತಿ ಮೋಹಿನಿ ಶ್ರೀನಿವಾಸ್ ಹೊಯ್ಗೆ ಬಜಾರ್ ಮೇರೆ ಬದಲು ಪೂಕರ್ದು ಸ್ವಾಗತ ಮಾಡ್ಕೊಂಡು ಬಂದಾಗ ಏನೊಂದಿಲ್ಲ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಸಿಸ್ಟರ್ ಸೆಲಿನಾ ಡೇಸಾ, ಸುಪೀರಿಯರ್ ಸಂತ ಅರ್ಸುಲಾ ಕಾನ್ವೆಂಟ್. ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಿಸ್ಟರ್ ಸೆಲಿನಾ ಡೇಸಾ, ಸುಪೀರಿಯರ್ ಸಂತ ಅಲೋಷಿಯಸ್ ಕಾನ್ವೆಂಟ್ ಇವರಿಗೆ ಮಾದೇವಿ ಬದಲು ಪೂಕರ್ದು ಸ್ವಾಗತ ಮಾಡ್ಕೊಂಡು ಬಂದಾಗ ಏನೊಂದಿಲ್ಲ. ಸಾರಿ, ಅರ್ಸುಲಾ ಕಾನ್ವೆಂಟ್. ಬೇರೆಗೆ ನಾಮದೇವ್ ಬೇರೆ ಬಂದು ಪೂಕರ್ದು ಸ್ವಾಗತ ಮಾಡ್ಕೊಂಡು ಬಂದಾಗ ಏನೊಂದಿಲ್ಲ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಶ್ರೀ ಗಂಗಾಧರ್ ಗುರಿಕಾರರು, ಶ್ರೀ ದೈವರಾಜ ಭಗವಾನ್ ಬಬುಸ್ವಾಮಿ ದೇವಸ್ಥಾನ, ಪಟೇಲ್ ಕಾಂಪೌಂಡ್, ಹೊಯ್ಗೆ ಬಜಾರ್. ಇವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀ ಗಂಗಾಧರ್ ಗುರುಕಾರರು ದೈವರಾಜ ಭಗವಾನ್ ಬಬುಸ್ವಾಮಿ ದೇವಸ್ಥಾನ, ಪಟೇಲ್ ಕಾಂಪೌಂಡ್, ಹೊಯ್ಗೆ ಬಜಾರ್ ಮೇರೆಗೆ ಮಾದೇವಿ ಮೇರು ಪೂಕರ್ದು ಸ್ವಾಗತ ಮಾಡ್ಕೊಂಡು ಬಂದು ಏನೊಂದಿಲ್ಲ. ಜೋರಾನ ಕೈ ಚಪ್ಪಾಳೆ ಮುಖಾಂತರ ಶ್ರೀ ಗಂಗಾಧರ್ ಗುರುಕಾರರು ದೈವರಾಜ ಭಗವಾನ್ ಬಬ್ಬಸ್ವಾಮಿ ದೇವಸ್ಥಾನ, ಪಟೇಲ್ ಕಾಂಪೌಂಡ್, ಹೊಯ್ಗೆ ಬಜಾರ್ ಮಂಗಳೂರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಮೌಖೆ ಎದುಕೊಂಡೊಂದಿಲ್ಲ. ಈ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಿಮ್ಮ ಜೋರಾದ ಚಪ್ಪಾಳೆ ಬೇಕು. ಯಾಕಂದ್ರೆ ಇಲ್ಲೊಂದು ಅಂಗನವಾಡಿ ಕೇಂದ್ರ ಉದ್ಘಾಟನೆ ಆಗಬೇಕಾದ್ರೆ ಇಲ್ಲಿನ ಊರಿನ ಎಲ್ಲರ ಸಹಕಾರ ಅತ್ಯಗತ್ಯ. ಆದ್ರಿಂದ ಈ ಒಂದು ಚಪ್ಪಾಳೆ ಇನ್ನೂ ಜೋರಾಗಿ ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾಲಕರು ಪೋನಿಯಾ ಟೆಂಟ್ ಕ್ಲೋತ್ಸ್ ಗೌರವಾಧ್ಯಕ್ಷರು, ಹೊಯ್ಗೆ ಬಜಾರ್ ಫ್ರೆಂಡ್ ಕ್ರಿಕೆಟರ್ಸ್ನ ರಾಜೇಶ್ ಪೋನಿಯಾ. ಅವರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ರಾಜೇಶ್ ಪೂನ್ಯ ಮಾಲಕರು ಪೂನ್ಯ ಟೆಂಟ್ ಅಂಡ್ ಕ್ಲಬ್ ಅಂಚನೆ ಗೌರವಾಧ್ಯಕ್ಷರು, ಹೊಯ್ಗೆ ಬಜಾರ್ ಫ್ರೆಂಡ್ಸ್ ಕ್ರಿಕೆಟರ್ಸ್ ಮಂಗಳೂರು ಮೇರೆಗೆ ಸುಜಾತ ಪ್ರದೀಪ್ ಮೇರ್ ಬದಲು ಪೂಕರ್ದು ಸ್ವಾಗತ ಮಾಡ್ಕೊಂಡು ಬಂದಾಗ ಏನೊಂದಿಲ್ಲ. ಜೋರಾನ ಕೈ ಚಪ್ಪಾಳೆ ಮುಖಾಂತರ ಶ್ರೀ ರಾಜೇಶ್ ಪೂನ್ಯ ಮಾಲಕರು ಪೂನ್ಯ ಟೆಂಟ್ ಅಂಡ್ ಕ್ಲಬ್ ಅಂಚನೆ ಗೌರವಾಧ್ಯಕ್ಷರು, ಹೊಯ್ಗೆ ಬಜಾರ್ ಫ್ರೆಂಡ್ ಕ್ರಿಕೆಟರ್ಸ್ ಮಂಗಳೂರು ಮೇರೆಗೆ ಈ ಕಾರ್ಯಕ್ರಮಕ್ಕೆ ಮೌಖೆ ಎದುಕೊಂಡೊಂದಿಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಉಮೇಶ್ ಶೆಟ್ಟಿ, ಅಧ್ಯಕ್ಷರು, ಅಂಗನವಾಡಿ ಕೇಂದ್ರದ ಅಭಿವೃದ್ಧಿ ಸಮಿತಿಯ ಸದಸ್ಯರು. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಉಮೇಶ್ ಶೆಟ್ಟಿ ಪಟೇಲ್ ಹೌಸ್ ಅಧ್ಯಕ್ಷರು, ಅಂಗನವಾಡಿ ಕೇಂದ್ರ ಅಭಿವೃದ್ಧಿ ಸಮಿತಿ ಮೇರೆಗೆ ಸಂಕಲ್ಪ ಮೇರ್ ಬದಲು ಪೂಕರ್ದು ಸ್ವಾಗತ ಮಾಡ್ಕೊಂಡು ಬಂದಾಗ ಏನೊಂದಿಲ್ಲ. ಜೋರಾನ ಕೈ ಚಪ್ಪಾಳೆ ಮುಖಾಂತರ ಶ್ರೀ ಉಮೇಶ್ ಶೆಟ್ಟಿ ಅಧ್ಯಕ್ಷರು, ಅಂಗನವಾಡಿ ಕೇಂದ್ರ ಅಭಿವೃದ್ಧಿ ಸಮಿತಿ ಮೇರೆಗೆ ಈ ಕಾರ್ಯಕ್ರಮಕ್ಕೆ ಮೌಖೆ ಎದುಕೊಂಡೊಂದಿಲ್ಲ.
ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿ ಶ್ರೀಮತಿ ಕವಿತಾ, ಇವರು ಅಧ್ಯಕ್ಷರು ಬಾಲ ವಿಕಾಸ ಸಮಿತಿ ಸಂತ ಅರ್ಚಲ ಅಂಗನವಾಡಿ ಕೇಂದ್ರ. ಇವರಿಗೂ ಕೂಡ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶ್ರೀಮತಿ ಕವಿತಾ, ಅಧ್ಯಕ್ಷರು ಬಾಲ ವಿಕಾಸ ಸಮಿತಿ ಸಂತ ಅರ್ಚಲ ಅಂಗನವಾಡಿ ಕೇಂದ್ರ. ಇವರಿಗೆ ಶ್ರೀಮತಿ ಜುಬೇದಾ ಮೇಲ್ಬಾದ ಪೂರ್ವಕ ಸ್ವಾಗತ ಮಾಡಿಕೊಂಡು ಬಂದು ಏನೊಂದಿಲ್ಲ. ಜೋರಾನ ಕೈ ಚಪ್ಪಾಳೆ ಮುಖಾಂತರ ಶ್ರೀಮತಿ ಕವಿತಾ ಬೇರೆಗೆ ಈ ಕಾರ್ಯಕ್ರಮಕ್ಕೆ ಮೋಸ ಎದುರುಕೊಳ್ಳೋದಿಲ್ಲ. ಬಂದಂತಹ ಎಲ್ಲ ಪೋಷಕರು ಹಾಗೂ ನಮ್ಮ ಪುಟಾಣಿ ಮಕ್ಕಳು ಹಾಗೂ ನಮ್ಮ ಪಾಂಡೇಶ್ವರ ವಲಯ ಹಾಗೂ ಕದ್ರಿ ವಲಯದ ಎಲ್ಲ ಕಾರ್ಯಕರ್ತೆಯರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತ ಮಲ್ತಿನ ಅನುಪಮ ಮೇಡಮ್, ಇದಾಗಲೇ ಧನ್ಯವಾದ. ಅಂಚನೆ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರರು ಅಕ್ಲೇಗ್ಲ ಈ ಕಾರ್ಯಕ್ರಮಕ್ಕೆ ಮೋಕೆಡ್ ಎದುಕೊಳ್ಳೋದಿಲ್ಲ. ಸೊ ಬೈದಿನ ಮಾತಿರೆಗ್ಲ ಮೋಕೆಡ್ ಎದುಕೊಳ್ಳೊಂದು ನಮ್ಮ ಅನುಪಮ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇವರಿಗೆ ಶ್ರೀಮತಿ ಶಬರಿ ಭಂಡಾರಿ ಅವರು ಹೂವನ್ನು ಕೊಟ್ಟು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶಬರಿ ಭಂಡಾರಿ ಏನಂತ ಗೊತ್ತಪ್ಪ? ಮುಂದೆ ನಮ್ಮ ಈ ಅಂಗನವಾಡಿ ಕೇಂದ್ರ ಪ್ರಾರಂಭ ಆದಂದಿನಿಂದ ಒಂದು ಕಿರು ವರದಿಯನ್ನು ಓದಲಿಕ್ಕಿದ್ದಾರೆ. ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾದಂತಹ ಶ್ರೀಮತಿ ಸುಜಾತಾ ಶೆಟ್ಟಿ ಅವರು. ಕಾಸು ಕೊಡ್ತಾತನೆ ಅಂಗನವಾಡಿ ಕಟ್ಟದಾತನ ಮಕ್ಕಳ. ಓಂ ಶ್ರೀ ಮಾಲಿಂಗೇಶ್ವರಾಯ ನಮ. ಆತ್ಮೀಯರೇ, ಮೊದಲಿಗೆ ಸರ್ವಧರ್ಮದ ಭಗವಂತನನ್ನು ಮನಸ್ಸಾ ಸ್ಮರಿಸುತ್ತಾ ಈ ಗ್ರಾಮದ ದೈವದೇವರುಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ನಮ್ಮ ಸಂತ ಅರ್ಸುಲ್ ಅಂಗನವಾಡಿ ಕೇಂದ್ರದ 42 ವರ್ಷದ ವರದಿಯನ್ನು ತಮ್ಮ ಮುಂದಿಡುತ್ತಿದ್ದೇವೆ. ನಮ್ಮ ಸಂತ ಅರ್ಸುಲ್ ಅಂಗನವಾಡಿ ಕೇಂದ್ರವು ಮಂಗಳೂರು ನಗರದಲ್ಲಿ ಶಿಶು ಅಭಿವೃದ್ಧಿ ಯೋಜನೆಯು 1982 ಆಡಳಿತ ಮಂಡಳಿಯವರು ಕೇಂದ್ರ ನಡೆಸಲು ಜಾಗವನ್ನು ಕೇಳಿದ ಕೂಡಲೇ 1ನೇ ತರಗತಿಯ ಬದಿಯಲ್ಲಿ ಕೇಂದ್ರವನ್ನು ನಡೆಸಲು ಅನುವು ಮಾಡಿಕೊಟ್ಟರು. ಆ ಸಮಯದಲ್ಲಿ ಕನ್ನಡ ಮಾಧ್ಯಮಕ್ಕೆ ಪೂರ್ವ ಪ್ರಾಥಮಿಕ ಶಿಕ್ಷಣ ಅಂಗನವಾಡಿಯಲ್ಲಿ ಸಿಗುವುದರಿಂದ ಕೇಂದ್ರಕ್ಕೆ 80 ಮಕ್ಕಳವರೆಗೆ ಬರುತ್ತಿದ್ದರು. 1994ರಲ್ಲಿ ಈ ಕೇಂದ್ರದ ಟೀಚರ್ ಅವರು ವರ್ಗಾವಣೆಗೊಂಡು ಹೋದಕ್ಕಾಗಿ ಬಂದಿರುವರು. ನಂತರದ ದಿವಸದಲ್ಲಿ ಸಾಧಾರಣ 60ರವರೆಗೆ ಕೇಂದ್ರಕ್ಕೆ ಮಕ್ಕಳು ಬರುತ್ತಿದ್ದರು. ಬೆಂಗರ ಪ್ರದೇಶದಿಂದ ಪ್ರಾಥಮಿಕ ಶಾಲೆಗೆ ಬರುವ ಮಕ್ಕಳ ನಂತರದ ದಿವಸದಲ್ಲಿ ಕೇಂದ್ರ ನಡೆಸಲು ಆ ಜಾಗದಲ್ಲಿ ಅಸಾಧ್ಯವಾದ ಕಾರಣ ರುದಾರ್ಯೋ ಚರ್ಚಿನ ಧರ್ಮಗುರುಗಳು ಆಗಿದ್ದ ಫಾದರ್ ಸಿಪ್ಲಿಯನ್ ಗೋವಿಂದ್ ರವರಲ್ಲಿ ನಮ್ಮ ಕೇಂದ್ರಕ್ಕೆ ಬರುವ ಮಕ್ಕಳ ಸಮಸ್ಯೆಯನ್ನು ಭಿನ್ನವಿಸಿಕೊಂಡಾಗ ಅವರು ಚರ್ಚ್ ಆಡಳಿತ ಮಂಡಳಿಯವರಿಗೆ ತಿಳಿಸಿ ನಮಗೆ 15 ದಿವಸದಲ್ಲಿ ಚರ್ಚ್ ಆವರಣದೊಳಗೆ ಏನೊಂದು ಬಾಡಿಗೆಯನ್ನು ಈವರೆಗೂ ಪಡೆಯದೆ ಕೇಂದ್ರವನ್ನು ನಡೆಸಲು ಚಂದ ಮಾಡಿಕೊಟ್ಟರು. ಈ ಬಗ್ಗೆ ನಾವು ಎಲ್ಲ ಧರ್ಮಗುರುಗಳಿಗೂ ಆಡಳಿತ ಮಂಡಳಿಯವರಿಗೂ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇವೆ. 2017ರ ನಂತರ ನಗರ ಪ್ರದೇಶದಲ್ಲಿ ಸ್ವಂತ ಕಟ್ಟಡ ಕಟ್ಟಲು ಜಾಗವಿದ್ದರೆ ಅನುದಾನ ಇರುತ್ತದೆ ಎಂದಾಗ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಸರ್ಕಾರಿ ಜಾಗವಿಲ್ಲದ ಕಾರಣ ಈ ಜಾಗವು ನಗರ ಪಾಲಿಕೆಯಿಂದ ಆಗಿದ್ದರಿಂದ ಇಲ್ಲಿ ಗ್ರಂಥಾಲಯ ನಿರ್ಮಾಣ ಮಾಡಲು ಜಾಗವು ಕಾಯ್ದಿರಿಸುವ ಬಗ್ಗೆ ಶ್ರೀಮತಿ ದಯಾವತಿ ಈಗ ಮರಳಿ ಹೊಂದಿರುತ್ತಾರೆ. ಗ್ರಂಥ ಪಾಲಿಕೆಯಾಗಿದ್ದರು. ಅವರು ತಿಳಿಸಿದ್ದರಿಂದ ಅವರ ಸರ್ವೆ ನಂಬರ್ ಕೊಟ್ಟ ಕಾರಣ ನನಗೆ ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಮುಖಾಂತರ ಬಾಲ ವಿಕಾಸ ಸಮಿತಿಯ ನಿರ್ಣಯದೊಂದಿಗೆ ಸಭೆಯನ್ನು ನಡೆಸಿ ಅಲ್ಲಿಂದ ಮುಂದೆ ಪ್ರತಿ ಕಮಿಷನರ್ ಮೇಯರ್ ಅವರಲ್ಲಿ ವಿಚಾರಿಸುತ್ತಾ ಬರುತ್ತಿದ್ದೆ. ನಮ್ಮ ಇಲಾಖೆಯ ಹೊಸ ಅಧಿಕಾರಿಗಳು ಬಂದಾಗ ಅಂಗನವಾಡಿಯ ಕಟ್ಟದ ಬಗ್ಗೆ ತಿಳಿಸುತ್ತಾ ಇದ್ದ ಸಮಯದಲ್ಲಿ ನಮಗೆ ಕೇಂದ್ರಕ್ಕೆ ಅನುದಾನ ಸಿಕ್ಕಿ 2024ರ ಫೆಬ್ರವರಿ ತಿಂಗಳಲ್ಲಿ ಗುದ್ದಲಿ ಪೂಜೆಯು ನಡೆದು ಇಂದು ನಾವು ಈ ಕೇಂದ್ರ ಉದ್ಘಾಟನೆಯನ್ನು ಚೆನ್ನಾಗಿ ನೆರವೇರಿಸಿದ್ದೇವೆ. ಈ ಎಲ್ಲ ಯಶಸ್ಸಿಗೆ ನಮ್ಮ ಶಾಸಕರು, ನಮ್ಮ ಕಾರ್ಪೊರೇಟರ್, ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲರ ಶ್ರಮದಿಂದ ನಮಗೆ ಕೇಂದ್ರಕ್ಕೆ ಸ್ವಂತ ಕಟ್ಟಡದ ಭಾಗ್ಯವನ್ನು ಸಿಕ್ಕಿದ್ದು ಇವರೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. ಪ್ರಸ್ತುತ ನಮ್ಮ ಕೇಂದ್ರದಲ್ಲಿ 20 ಮಕ್ಕಳು ಹಾಜರಿದ್ದು ಪ್ರತಿ ತಿಂಗಳಲ್ಲಿ ತಾಯಂದಿರ ಸಭೆ, ಪೌಷ್ಟಿಕಾರ ಶಿಬಿರ, ಪೋಷಣ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ತಾಯಂದಿರು ಹಾಜರಿರುತ್ತಾರೆ. ಪ್ರತಿ ತಿಂಗಳು ತೂಕ ತೆಗೆದು ದಾಖಲಾತಿ ಮಾಡುತ್ತಿದ್ದು 3 ತಿಂಗಳಿಗೊಮ್ಮೆ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಕೇಂದ್ರದಿಂದ ಬರುತ್ತಿದ್ದಾರೆ. 25 ಗರ್ಭಿಣಿ ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದು 6 ತಿಂಗಳಿಂದ 3 ವರ್ಷದ 50 ಮಕ್ಕಳಿಗೆ ಪೌಷ್ಟಿಕಾಹಾರವನ್ನು ನೀಡುತ್ತಿದ್ದೇವೆ. 3 ರಿಂದ 6 ವರ್ಷದ ಮಕ್ಕಳಿಗೆ ಪೂರ್ವಾಹ್ನ 9:30ಕ್ಕೆ ಕೇಂದ್ರಕ್ಕೆ ಹಾಜರಿದ್ದು ಬೆಳಿಗ್ಗೆ ಹಾಲು, ಮಿಲೆಟ್ ಲಡ್ಡು, ಅಪರಾಹ್ನದ ಊಟ ಕೇಂದ್ರದಲ್ಲಿ ಎಲ್ಲಾ ಚಟುವಟಿಕೆಗಳು ಭಾಗವಹಿಸಿರುತ್ತಾರೆ. ನಮ್ಮ ಕೇಂದ್ರದಲ್ಲಿ 6 ರಿಂದ 6 ಮಕ್ಕಳು ಭಾಗ್ಯಲಕ್ಷ್ಮಿ ಮಕ್ಕಳು ಇರುತ್ತಾರೆ. ಕೇಂದ್ರ ಯೋಜನೆಯಿಂದ ಮಾತೃವಂದನೆ ಯೋಜನೆಯನ್ನು
ಮೊದಲನೇ ಗರ್ಭಿಣಿಯರಿಗೆ 5,000, ಎರಡನೇ ಗರ್ಭಿಣಿಯರಿಗೆ ಹೆಣ್ಣು ಮಗುವಿಗೆ ನಾಯಿಗೆ ರೂಪಾಯಿ 6,000 ಪೋಷಣೆ ಪ್ಯಾಕೇಜ್ ಮೂಲಕ ನೋಂದಾಯಿಸಿ ಗರ್ಭಿಣಿ ಮಣ್ಣತಿಯರಿಗೆ ಸರ್ಕಾರದ ಮೂಲಕ ಹಣ ಬಂದಿರುತ್ತದೆ. ಕೇಂದ್ರದಲ್ಲಿ ಶ್ರೀಶಕ್ತಿ ಗುಂಪು 15 ಮಹಿಳೆಯರು ಆಂತರಿಕ ಸಾಲ ಹೊಡೆದ ವ್ಯಾಪಾರವನ್ನು ಮಾಡುತ್ತಾ ಬಂದಿದ್ದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಪ್ರತಿ ತಿಂಗಳು ಕಟ್ಟುತ್ತಾ ಬಂದಿದ್ದು ಶ್ರೀಶಕ್ತಿ ಗುಂಪಿಗೆ 20 ವರ್ಷ ಸ್ವಾಗತ ಬಂದು ಎಲ್ಲ ಆರ್ಥಿಕವಾಗಿ ಸಬಲರಾಗಿರುತ್ತಾರೆ. ಇನ್ನು ಮುಂದಕ್ಕೂ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳು ಸರ್ವವ್ಯಾಪ್ತಿಯ ಎಲ್ಲ ಜನರಿಗೆ ತಲುಪುವಂತೆ ಮಾಡುವ ಕೆಲಸವನ್ನು ನಾನು ಮಾಡುತ್ತಾ ಮುಂದಿಗೂ ನಮ್ಮ ಕೇಂದ್ರದ ಯಶಸ್ಸಿಗೆ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ದಯಮಾಡಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಶಾಸಕರಾಯಿನ ಡಿ ವೇದವ್ಯಾಸ್ ಕಾಮತ್ ಮಂಗಳೂರು ನಗರದ ಜನಪ್ರಿಯ ಶಾಸಕರು ಅವೇತೋ ಕಡೆ ಅಭಿವೃದ್ಧಿ ಮಾಡ್ತದೆ. ಇനി ನಮ್ಮ ಈ ಪೊರ್ಲುದ ಅಂಗನವಾಡಿ ಕೇಂದ್ರ ಆವಡಾಂಡ ಅರ್ನಾಳ ಸಹಕಾರ ಮಸ್ತ್ ಅಗತ್ಯ, ಅಂಚಾದುಪ್ನಾಗ ನಮ್ಮ ಈ ಅಂಗನವಾಡಿ ಕೇಂದ್ರದ ಪರವಾಗಿ ಅರೆಗೊಂಜಿ ಎಲ್ಲ ಕಿರು ಮಾನಾದಿಗೆ ಮಲ್ಪಡು ಬಂದು ಅತಿಥಿ ಗಣ್ಯರ ವಿನಂತಿ ಮಾಡ್ತಂದಿಲ್ಲ. ನಮ್ಮ ಸ್ವಾಗತ ಸಮಿತಿಯ ಸದಸ್ಯರುಗಳು ವೇದಿಕೆಗೆ ಬರ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಬಂದುಲೆ ಸನ್ಮಾನ ಆನಾಗ ನಿಕೊಲೊಂಜಿ ರಡ್ಡು ಕೈ ತಾಟಿಜಿದ ಆ ಸನ್ಮಾನಗೆ ಕಲೆಯಿಸಿ ಮಾತೆಲ್ಲ ಜೋರಾದ ಕೈ ಸಪ್ಪಾಳೆ ಮುಖಾಂತರ ಮಂಗಳೂರು ನಗರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಿ ಆಯ್ನ ಡಿ ವೇದವ್ಯಾಸ್ ಕಾಮತರ ಮೇರೆಗೆ ಸನ್ಮಾನ ಮಲ್ತೊಂದಿಲ್ಲ. ಸಿಸ್ಟರ್ ಸೆಲೆನಾ ಡೇಸ ಮೇರೆ ಗೌರವ ಸ್ಮರಣೆಗೆ ಗೊರೊಂದುಲ್ಲೆರು. ಸನ್ಮಾನ ಸ್ವೀಕಾರ ಮಾಡಿನ ಶಾಸಕರಿಗೆ ಧನ್ಯವಾದ. ನಾನು ವಿನಂತಿ ಮಾಡ್ತೊಂದಿಲ್ಲೆ ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಭಾವ ಪ್ರಜೆ ಮೇಯರ್ ಆಯ್ನ ಶ್ರೀ ಮನೋಜ್ ಕುಮಾರ್ ಮೇಯರ್ ಸನ್ಮಾನದ ಆಸನವನ್ನು ಅಲಂಕಾರ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ ಪರವಾದ ಒಂಜಿ ಕಿರು ಸನ್ಮಾನ ಮಲ್ತೊಂದಿಲ್ಲ. ಬಂದಲೆ ಜೋರಾಯಿನ ಕೈ ಚಪ್ಪಾಳೆ ಮುಖಾಂತರ ಮನೋಜ್ ಕುಮಾರ್ ಮೇರೆಗೆ ಅಭಿನಂದನೆ ಮಲ್ತೊಂದಿಲ್ಲ. ಕುಡಂಜಿ ಮಲ್ಲ ಭಿನ್ನಯಾದುಲ್ಲೆರು ಶ್ರೀ ಐವನ್ ಡಿಸೋಜ ಶಾಸಕರು ಉತ್ತಂಗದ ಪ್ರಜೆಗೆ ಏರ್ಪಾರೆ ಮಸ್ತ್ ಸಹಕಾರ ಮಾಡ್ತಿದ್ದಾರೆ. ಸರ್ ಇರೆಗೆ ಈ ಅಂಗನವಾಡಿ ಕೇಂದ್ರದ ಪರವಾದ ತುಂಬ ಹೃದಯದ ಧನ್ಯವಾದ ಕೊಡೊಂದಿಲ್ಲ. ಬೇರೆಗೆ ಮಾತೆಲ್ಲ ಜೋರಾಯಿನ ಕೈ ಚಪ್ಪಾಳೆ ಮುಖಾಂತರ ಗೌರವ ಮಲ್ಪಡು ಬಂದಕ್ಕೆ ಏನೊಂದಿಲ್ಲ. ಫೋಟೋರ್ ನಮ್ಮ ಊರದ ಜನಪ್ರಿಯ ಕಾರ್ಪೊರೇಟರ್ ಆಯ್ನ ಅಬ್ದುಲ್ ಲತೀಫ್ ಮೇರ್ನ ಸಹಕಾರ ನಮಗೆ ಮಸ್ತ್ ಉಂಡು. ಇಂಚನೆ ಸಹಕಾರ ಯಾವಾಗಲೂ ಒಪ್ಪೋಡು ಬಂದು ಕೇಳೊಂದು ಅಂಗನವಾಡಿ ಸಮಿತಿಯ ವತಿಯಿಂದ ಮೇರೆಗೆ ಒಂದು ಸನ್ಮಾನದ ಕಾರ್ಯಕ್ರಮ ಮಲ್ತೊಂದಿಲ್ಲ. ಬಂದಲೆ ಜೋರಾಯಿನ ಕೈ ಚಪ್ಪಾಳೆ ಮುಖಾಂತರ ನಮ್ಮ ಊರದ ನಮ್ಮ ಪೆರ್ಮೆದ ಜವನಿಯನ್ನ ಶ್ರೀ ಅಬ್ದುಲ್ ಲತೀಫ್ ಕಾರ್ಪೊರೇಟರ್ 45ನೇ ಫೋರ್ಟ್ ವಾರ್ಡ್ ಮಂಗಳೂರು ಮೇರೆಗೆ ಗೌರವದ ಸನ್ಮಾನ ಸಲ್ಲಿಕೆ ಆಗುಂಡು. ಇರಲಿ ಒಂದು ನಿಮಿಷ ಮೇಡಮ್ ಇರಲಿ. ಸನ್ಮಾನ ಮಲ್ಪೋಡು ಬಂದಕ್ಕೆ ಏನೊಂದಿಲ್ಲ. ಜೋರಾಯಿನ ಕೈ ಚಪ್ಪಾಳೆ ಮುಖಾಂತರ ವಂದನೀಯ ಫಾದರ್ ಅಲ್ಫ್ರೆಡ್ ಜೆ ಪಿಂಟು ಧರ್ಮಗುರುಗಳು ರಿಸರ್ವ್ ಮಂಗಳೂರು ಮೇರೆಗೆ ಅಂಗನವಾಡಿ ಮಲ್ಪರೆ ಮಸ್ತ್ ಸಹಕಾರ ಮಲ್ತಿದ್ದಾರೆ. ಫಾದರ್ ಇರೆಗೆ ನಮ್ಮ ಪರವಾದ ಮೋಕ್ಯದ ಗೌರವ ಅರ್ಪಣೆ ಸಂದ ಹೊಂದಿಲ್ಲ. ಈತ ವರ್ಷ ಅಂಗನವಾಡಿ ನಡಪೋಡ ಫಾದರ್ನ ಸಹಕಾರ ಮಸ್ತ್ ಇತ್ತು. ಅರೆಗೆ ಸೊಲ್ಮೇಲೆ ಸಂದ ಹೊಂದಿಲ್ಲ. ಅಂಚನೆ ಕುರಂಜಿ ಮಲ್ಲ ಭಿನ್ನರಾದಲ್ಲೆರು ಸಿಸ್ಟರ್ ಸೇರ ಆಸನ ಸ್ವೀಕಾರ ಮಲ್ಪೋಡು ಬಂದಕ್ಕೆ ಏನೊಂದಿಲ್ಲ. ಜೋರಾಯಿನ ಕೈ ಚಪ್ಪಾಳೆ ಮುಖಾಂತರ ಸಿಸ್ಟರ್ ಸೆಲಿನಾ ಡೇಸಾ ಸುಪೀರಿಯರ್ ಸಂತ ಅರ್ಸುಲಾ ಕಾನ್ವೆಂಟ್ ಮಂಗಳೂರು ಮೇರೆಗೆ ಗೌರವದ ಸನ್ಮಾನ ಸಲ್ಲಿಕೆ ಆಗುಂಡು. ಅಂಚನೆ ನಮ್ಮೊಟ್ಟಿಗೆ ಎಲ್ಲರೂ ಈ ಕಟ್ಟಡದ ಜೋರಾಯಿನ ಕೈ ಚಪ್ಪಾಳೆ ಮುಖಾಂತರ ಕಟ್ಟಡ ಗುತ್ತಿಗೆದಾರರು ಶ್ರೀ ದುರ್ಗಾ ಪ್ರಸಾದ್ ಮೇರೆಗೆ ನಮ್ಮ ಮೋಕ್ಯದ ಗೌರವದ ಸನ್ಮಾನ ಸಲ್ಲಿಕೆ ಆಗುಂಡು.
ನೀತಿ ಶೋಕದ ಕಟ್ಟಡ ಚಂದದ ಕಟ್ಟಡವನ್ನು ಕಟ್ಟಿಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು ಸರ್. ಈಗ ಮುಂದೆ ಇಷ್ಟೆಲ್ಲ ಸನ್ಮಾನ ಸುಜಾತಕ್ಕ ಅಂಗನವಾಡಿ ಕಾರ್ಯಕರ್ತೆ ಸಂತ ಅರ್ಸುಲ್ಲ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಏಪ್ರಿಲ್ ವರೆಗಿದ್ದಾರೆ ಸರ್, ಏಪ್ರಿಲ್ ವರೆಗಿದ್ದಾರೆ. 4 ತಿಂಗಳಿದ್ದಾರೆ. 4 ತಿಂಗಳಾದ್ರೂ ಅವರಿಗೆ ಈ ಕಟ್ಟಡದಲ್ಲಿ ಕೂತ್ಕೊಳ್ಳುವ ಭಾಗ್ಯ ಸಿಕ್ಕಿದೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಬಹುಜನರ ಅಪೇಕ್ಷೆಯ ಮೇರೆಗೆ ಕಾರ್ಯಕರ್ತೆಯವರಿಗೆ ಈಗ ಸನ್ಮಾನ, ಜೋರಾದ ಚಪ್ಪಾಳೆ ದಯವಿಟ್ಟು ಎಲ್ಲರೂ ಮಾಡಬೇಕು. ಬಂಧುಗಳೇ, ಸುಜಾತ ಟೀಚರ್ ಪನ್ನಾಗನೆ ತೆಲಿಕೆ ಪಣ್ಣನೆ ಸುಜಾತ ಟೀಚರ್ ಯಾನಿ ಯಾಪಲ ಸುಜಾತ ಟೀಚರ್ ಅಂತ ತೂಪಿನಿ ಅರ್ನ ತೆಲಿಕೆದ ಮೋನೇಳು. ಸೊ ಈ ಈತ್ ಮಲ್ಲ ಅಂಗನವಾಡಿ ಯಾವ್ದಾಂಡ ಅರ್ನ ಪರಿಶ್ರಮ ಮಸ್ತುಂಡು. ಟೀಚರ್ ಇರೆಗೆ ಎಂಗಳ ಪರವಾದ ಉಡಲ್ಡಿಂಜಿನ ಸೊಲ್ಮೇಲೆ 40 ಇಂಚಿನ ಸೇವೆ ನೀರು ಮಲ್ತಂ ಬೋಲೆ ಬಂದು 40 ವರ್ಷ ಬದುಕಲೆ ಬಂದು ದೇವರ ಎಂಬ ನಟ್ಟೊಂದು ಇರೆಗೆ ಗೌರವದ ಸನ್ಮಾನ ಸಲ್ಲಿಕೆ ಮಲ್ತೊಂದಿಲ್ಲ. ಟೀಚರ್ನೊಟ್ಟಿಗೆ ಹೆಲ್ಪರ್ಗೆ ಸನ್ಮಾನ ಬೇಕು. ಹಾಗೆ ನಮ್ಮ ಸಹಾಯಕಿಯಾದಂತಹ ಮಹಾದೇವಿಯವರು ಸಹ ವೇದಿಕೆಗೆ ಬರಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಮಹಾದೇವಿಯವರ ಸಹಕಾರ ಇದ್ದಲ್ಲಿ ಸುಜಾತಕ್ಕನಿಗೆ ಕೆಲಸ ಮಾಡ್ಲಿಕ್ಕಾಯ್ತು. ಹಾಗೆ ನಿಮಗೂ ಸಹ ನಮ್ಮ ಗೌರವದ ಸನ್ಮಾನಗಳು. ಶ್ರೀಮತಿ ಮಹಾದೇವಿ ಇವರೆಲ್ಲ ನಮ್ಮ ಈ ಪುರ್ತರು ಗೌರವದ ಸನ್ಮಾನ ಸಲ್ಲಿಕೆ ಮಾಡ್ತೊಂದಿಲ್ಲ. ಜೋರಾಯಿನ ಕೈ ಚಪ್ಪಾಳೆ ಮುಖಾಂತರ ಇವರಿಗೆ ಗೌರವದ ಸನ್ಮಾನ ಸಲ್ಲಿಕೆ ಮಾಡ್ತೊಂದಿಲ್ಲ. ಶುರುಕಾದ ಕಾರ್ಯಕ್ರಮ ತಡ ಆದ ಪ್ರಾರಂಭ ಆಗ್ತದೆ. ಮತ್ತು ಮಾತೆಲ್ಲ ಮಾತನಾಟೊಂದು ಈ ಭಾಗದ ಕೋರ್ದಬ್ಬು ದೈವಸ್ಥಾನ ಉಪಂಚಿನ ಸಕಲ ಪರಿವಾರ ದೈವರ ವಂದನೆ ಮತ್ತೊಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ದಕ್ಷಿಣ ಕನ್ನಡ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು, ಸಂತ ಅರ್ಸುಲ ಅಂಗನವಾಡಿ ಕೇಂದ್ರ, ಪಟೇಲ್ ಕಂಪೌಂಡ್, ಹೊಯ್ಗೆ ಬಜಾರ್, ಅತ್ತಾವ ನೂತನ ಅಂಗನವಾಡಿ ಕಟ್ಟಡದ ಉದ್ಘಾಟನಾ ಸಮಾರಂಭ ವೇದಿಕೆಡು ಉಪಸುಪ್ಪುನಂಚಿನ ಗೌರವಾನ್ವಿತ ಮಂಗಳೂರದ ಕುಡ್ಲದ ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆ ಆದರಣೀಯ ಮನೋಜ್ ಕುಮಾರ್, ವಿಧಾನ ಪರಿಷತ್ದ ಶಾಸಕರ ಗೌರವಾನ್ವಿತ ಐವಾನ್ ಡಿಸೋಜರೆ, ಈ ಒಂಜಿ ವಾರ್ಡ್ದ ಕಾರ್ಪೊರೇಟರ್ ಗೌರವಾನ್ವಿತ ಮಿತ್ರರಂಚಿನ ಶ್ರೀ ಅಬ್ದುಲ್ ಲತೀಫರೆ, ಕಾರ್ಯಕ್ರಮದ ಉಪಸ್ಥಿತಪ್ಪನಂಚಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶ್ರೀಮತಿ ಶ್ವೇತಾ ಎನ್ರೆ, ವಂದನೀಯ ಫಾದರ್ ಅಲ್ಫ್ರೆಡ್ ಜಿ ಪೆಂಟೋ ಅವರೇ, ಅದೇ ರೀತಿ ಸಿಸ್ಟರ್ ಸೆಲಿನ್ ಡೇಸಾ ಅವರೇ, ಉಪಸ್ಥಿತಪ್ಪನಂಚಿನ ಗೌರವಾನ್ವಿತ ಬಬ್ಬುಸ್ವಾಮಿ ದೈವಸ್ಥಾನದ ಗುರಿಕಾರ ಆಯನಚಿನ ಹಿರಿಯರ ಆಯನಚಿನ ಗಂಗಾಧರ್ರೆ, ಎನ್ನ ಆತ್ಮೀಯರೇ ಗೌರವಾನ್ವಿತ ಪುಣ್ಯ ಟೆಂಟ್ ಕ್ಲೋಸ್ ಮಾಲಕರೇ, ಗೌರವಾನ್ವಿತ ರಾಜೇಶ್ ಪುಣ್ಯರೇ, ಉಪಸ್ಥಿತ ಗೌರವಾನ್ವಿತ ಮಿತ್ರ ಆಯನಚಿನ ಉಮೇಶ್ ಶೆಟ್ರೆ, ಶ್ರೀಮತಿ ಕವಿತಾರೆ, ಮೇಲ್ವಿಚಾರಕ್ಕೆ ಆಯನಚಿನ ಶ್ರೀಮತಿ ಅನುಪಮರೇ, ಸುಜಾತಾ ಶೆಟ್ರೆ, ಅದೇ ರೀತಿಯ ಬಾಲ ವಿಕಾಸ ಕಾರ್ಯ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ, ಸರ್ವ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಸಮಿತಿಯ ಸದಸ್ಯರು, ಹೊಯ್ಗೆ ಬಜಾರ್ ವಾರ್ಡ್ದ ಕಾರ್ಪೊರೇಟರ್ ಏನಂಚಿನ ಗೌರವಾನ್ವಿತ ರೇವತಿ ಸಾಮಸುಂದರ್ರೆ, ಉಪಸ್ಥಿತ ನಾಮದೇವರೇ, ರವಿ ಕೊಟ್ಟಾರೆ, ಯಶವಂತ್ ನಾಯ್ಕರೇ, ಅನೀಶ್ರೇ, ಜ್ಯೋತಿಷಿ ಶಕ್ತಿ ಗುಂಪುದ ಸರ್ವ ಸದಸ್ಯರೇ, ಮಾಧ್ಯಮದ ಮಿತ್ರರೇ ಸೇರಿನಂಚಿನ ಪೂರ ಆತ್ಮೀಯ ಹಿರಿಯ ಬಂಧುಗಳು ಶುರುಕಾದ ಯಾನೆ ಈ ಭಾಗದ ಸರ್ವ ಗೌರವಾನ್ವಿತ ಹಿರಿಯ ಬಂಧುಗಳಿಗೆ ನನ್ನ ಸಾಷ್ಟಾಂಗ ವಂದನೆ ಮಾಡ್ತಂದು ಅಂಗನವಾಡಿ ಕಾರ್ಯಕರ್ತ ಏನಂಚಿನ ಶ್ರೀಮತಿ ಸುಜಾತ ಶೆಟ್ಟಿ ಅರೇದು ವಿಶೇಷವಾದ ಕೈ ಜೋಡಿಸಾದ ತರದಾದ ನನ್ನ ವಂದನೆ ಉಂಟು ದಾಯಿಗೆ ವಂದನೆ ಅಂತ ಕೇಂಡ పోయి మస్తు వర్షించారు ఏరు ಜನಪ್ರತಿನಿಧಿ ತಿಕ್ಕುವೇರು ಅట్లా కొంచెం సొంత అంగన్వాడి ఆవుడు ಅಂತ ಕೇಳ ಅರೆಗೆ ಪಂಡ ಅರೆಗೆ ದೇವರಿಗೆ ಕೊಡ್ತೇವೆ ಆನಲ್ಲ ಎನ್ನ ಒಂಜಿ ವ್ಯವಸ್ಥೆಗೆ ಸ್ವಂತ ಅಂಗನವಾಡಿ ಆವುಡು ಅಂತ ಸಾಧಾರಣ ಲತೀಫೆರಡು ಒಂಜಿ 500 ಸಲ ಪಂದುಪ್ಪುಡು ಬೇರೆ ವ್ಯವಸ್ಥೆ ತಿಕ್ಕಿನಾಗ ಪನ್ಪುನು ಕುಡೆಯರು ಮೇಯರ್ ತಿಕ್ಕಣ ಪನ್ಪುನು MLC ತಿಕ್ಕಣ ಪನ್ಪುನು ಆರ್ ತಿಕ್ಕಣ ಪನ್ಪುನು ಅಧಿಕಾರ ತಿಕ್ಕಣ ಪನ್ಪುನು ಅದು ತೆಲ್ತೊಂದು ಪನ್ಪುನು
ನಂಗೆ ತೆಲ್ತೊಂದು ಪನ್ನಾಗ ಇಜ್ಜಿ ಅಂದು ಪಂಡ್ರಲ್ಲ ಆಪುಜಿ ಜನಪ್ರತಿನಿಧಿಗಳು ಯಾಪಲ್ಲ ಇಜ್ಜಿ ಅಂದು ಪಂಪುಜೆ ಆಂಡಲ್ಲ ಆ ಇಜ್ಜಿ ಮಲ್ತು ಕೊಡ್ತೀಡಲ್ಲ ಇಜ್ಜಿ ಅಂದು ಪಂಪುಜೆ ಆಯಿತು ಆಂಡಲ್ಲ ಆರ್ನ ಎಡ್ಡೆ ಮನಸ್ಸು ಆರು ಏನಡ ಕೇರಿಗೆ ಅದು ಪಾಂಡೇಶ್ವರದ ಸಾಲೆಡು ಏನಡ ಒಂಜಿ ಪಾತ್ರೆ ಪಂಡೇರು ಏನು ರಿಟೈರ್ಡ್ ಆಪಣದಲ್ಲ ಹೆಂಗೆ ಕೊಂಚ ಸ್ವಂತ ಅಂಗನವಾಡಿ ಕಟ್ಟಡ ಒಂಜಿ ತೂಡು ಯಾನು ಅಲ್ಪಡ್ದೆ ರಿಟೈರ್ಡ್ ಆವಡು ಅನ್ಪಣ ಒಂಜಿ ಪಾತ್ರೆ ನಾರು ಏನಡ ಪಂಡೇರು ಐಕೆ ನೂರೇಕು ನೂರು ಆವಮ್ಮ ಮಲ್ಪುಗ ಅಂದು ಪಂಪನಂಜಿನ ಪಾತ್ರೆ ಪಂಡೆ ಎಂಕ್ ದಾಯ ಖುಷಿ ಅಂದು ಕೇಂಡ ಆನೆಯಾರು ಪನ್ನಾಗ ಐತ ಬಕ್ಕ ಆಜಿ ಅಂಗನವಾಡಿ ಅಂಕ ಗ್ರ್ಯಾಂಟ್ ಆಗ ಅವಾಗ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿ ಆದ ಬಸವರಾಜ ಬೊಮ್ಮಾಯಿ ಇರ್ತೇವೆ ಆಜಿ ಅಂಗನವಾಡಿ ಎಂಕ ಕುಡ್ಲಗ ಕುಡಿಯೋದು ಆ ಆಜಿ ಅಂಗನವಾಡಿ ಕುಡ್ಲಗ ಬರ್ನಾಗ ಎಂಕ ಲತೀಫೇರ್ ತಿಕ್ಕಿನಾಡ ಲತೀಫೇರ್ ಬಕ್ಕ ನಮ್ಮ ಅನಿಲ್ ಕುಮಾರ್ ಆಗ್ಲ ಒಂದು ಪೊಕ್ಕಡೆ ಬಂದ್ರೆ ಬನ್ನಿ ಬಕ್ಕ ನಮ್ಮ ಸುಜಾತಕ್ಕ ಮುಕ್ಕಳು 3 ಜನ ಅಲ್ಲ ಲತೀಫೇರ್ ಅಂತೂ ಸಾಲಿಡ್ ತಿಕ್ಕಿನಾಗ ಏನು ಅಂಗನವಾಡಿ ಅಂತ ಕೇಳಿ ಆಗುಂಡ ಅಥವಾ ಈರ್ಲ ದುಮ್ಮುದ ಪೂರ ಇಂಚೆ ಮಲ್ತಾರ ಅಂತ ಕೇಳಿನ ಅಂಚೆ ಅದು ಇಜ್ಜಿ ಲತೀಫೇರ್ ಆಪುನ ಹೆಂಗೆ ಆಜಿ ಅಂಗನವಾಡಿ ತಿಕ್ಕಿನಾಗ ಸುರೂಕು ನೆನಪು ಬತ್ತಿನ ಹೆಂಗೆ ಸುಜಾತಕ್ಕನಲ್ಲ ಲತೀಫೇರ್ನಲ್ಲ ಅನಿಲ್ ಐಕರು ಸುರೂಕು ಒಂಜಿ ಬರೆ ಬಕ್ಕ ಬೆದ ಬೆದ ಮನವಿ ಬತ್ತಿನಕಲ್ಲ ಬರೆದು ಏನೋ 1 ಕೋಟಿ ರೂಪಾಯಿ ಚಿಲ್ಲರೆ ಬತ್ತಿತ್ತು ಆ 1 ಕೋಟಿ ರೂಪಾಯಿ ಆಜಿ ಅಂಗನವಾಡಿನ ಪಾಡ್ದು 4 ಅಂಗನವಾಡಿ ಪೂರ್ಣ ಆಗಿದೆ ನಮ್ಮ ನನ್ನ 2 ಅಂಗನವಾಡಿ ಬಾಕಿ ಉಂಡು ಪಡೆದ ನನ್ನ ಸ್ವಂತ ಜಾಗ ಇತ್ತು ಮುಲ್ಪಲ ಅಂಚನೆ ಆಡು ಸ್ವಂತ ಜಾಗ ಇచ్చిನಾಗ ಲತೀಫೇರ್ ಬಂಡಿರ ಎಂಗಲ ಮಹಾನಗರ ಪಾಲಿಕೆ ಜಾಗ ಉಂಟು ಎಂಗಲ್ ಅವೇನು ಅಂಗನವಾಡಿ ದಯಪಂಡ ಅಂಗನವಾಡಿ ಕಾಸಕೂರಿನ ಅಂಗನವಾಡಿ ಆಪುಜಿ ಜಾಗ ಬೋಡು ಜಾಗಲ ಎಂಚ ಒವೇ ಇಲಾಖೆದ ಕುಲು ಆ ಇಲಾಖೆದ ಅಂಗನವಾಡಿ ಕಟ್ಟಡ ಅಂದಾಂಡ ಆ ಜಾಗ ಆ ಇಲಾಖೆಗೆ ಬುಡಿದು ಬರೋಡು ಇದು ಒಂದು ಮಹಾನಗರ ಪಾಲಿಕೆ ಜಾಗ ಜನಕ್ಕೆ ಗೊತ್ತು ಪೂಜಿ ಉನ್ನದಾನ ಕ್ರಿಕೆಟ್ ಗೊಬ್ಬನ ಜಾಗ ಮಹಾನಗರ ಪಾಲಿಕೆ ಜಾಗ ನೆಟ್ಟು ಕಟ್ಟೋಳ ತಂದು ಆ ಪೂಜಿ ಮಹಾನಗರ ಪಾಲಿಕೆ ಆ ಜಾಗನ ಬುಡ್ದು ಶಿಶು ಕಲ್ಯಾಣ ಇಲಾಖೆದ ಕುಡ್ದು ಶಿಶು ಕಲ್ಯಾಣದ ಉದಾಹರಣೆ RTC ಬಕ್ಕನೆ ಐಕ್ ಶಿಶು ಕಲ್ಯಾಣ ಇಲಾಖೆದ ಅನುದಾನ ಉಪಯೋಗ ಮಾಡ್ತಾರೆ ಓವೇ ಇಲಾಖೆ ಓವೋ ಬೇರೆ ಬೇರೆ ಇಲಾಖೆದ ಅನುದಾನ ಕಂತು ಪಾಡ್ರೆ ಆ ಪೂಜಿ ಐಕ್ ನಿಯಮಗಳು ಆ ನಿಯಮದ ಪ್ರಕಾರ ಲತೀಫೇರ್ ಹೆಂಗೆ ಪಂಡೇರಿ ಈ ಕಾಸನ್ನು ಸ್ಯಾಂಕ್ಷನ್ ಮಾಡ್ತಾನೆ ನಾನು ಅಂಗನವಾಡಿ ಜಾಗನ ನಾಡ್ದು ಎಂಕಲ್ನ ಕಾರ್ಪೊರೇಷನ್ ಜಾಗ ನಾನು ಮಲ್ಪುವೆ ಅಂತ ಎಂಕನ ಪಂಡೆ ಆ ಪ್ರಕಾರ ಕಾರ್ಪೊರೇಷನ್ ಜಾಗ ನಿಗದಿ ಮಾಡ್ತದೆ ಈ ಪಟೇಲ್ ಕಂಪೌಂಡ್ ಒಂಜಿ ಅಂಗನವಾಡಿ ಜಾಗನ ಮಹಾನಗರ ಪಾಲಿಕೆಡ್ ಅವೇನು ಕೌನ್ಸಿಲ್ ಇದು ಅನುಮತಿ ತಂದು ಅವೇನು ನಂಗೆ ಶಿಶು ಕಲ್ಯಾಣ ಇಲಾಖೆಗೆ ಅನುಮತಿ ಕೊಡಿ ಶಿಶು ಕಲ್ಯಾಣ ಇಲಾಖೆದಕ್ಕೂ RTC ಮಲ್ತಂದ ಬಕ್ಕ ಈ ಅನುದಾನ ಈ ಜಾಗದ ಜೋಡಣೆ ಮಲ್ಪರೆ ಐಕ್ ವಿಶೇಷವಾದ ಯಾನ ಅಭಿವೃದ್ಧಿ ಧನ್ಯವಾದ ಕೂಡ ಏನ ಒಂಜಿ ಕುಡುಂಜಿ ಏರಿಗಂದು ಕೇಂಡ ನಮ್ಮ ಮೇಡಮ್ ಶ್ವೇತಾ ಆರು ಸುರುಕು ಚಾರ್ಜ್ ಆದಾಗೆ ತಂದು ಬರ್ತಿ ಬಕ್ಕ ಯಾನ ಸತ್ಯಪಣ್ಣಂದಾಂಡ ಸುರುಕು 2 ಬಂಡೇರು ಸರ್ ನಮ್ಮ ಕ್ಷೇತ್ರದಲ್ಲಿ 6 ಅಂಗನವಾಡಿ ಬಂದಿದೆ ಹೌದು ಒಂದು 2 ನೀವು ತೆಂಗಿನಕಾಯಿ ಹೊಡೆದಿದ್ದೀರಿ ಇನ್ನು 4 ತೆಂಗಿನಕಾಯಿ ಹೊಡೆದಕ್ಕೆ ಬಾಕಿ ಉಂಟು ಅನೇಕ ಬಂಡೆ ಅನುದಾನ ಬರೋದಿಲ್ಲ ಅಂತಮ್ಮ ಅನುದಾನ ಬರೆದಿದ್ರೆ ನಾವು ತೆಂಗಿನಕಾಯಿ ಹೊಡೆದು ಅಲ್ಲಿ ಹೋಗಿ ಜನರು ಚಾ ಕುಡಿದು ಎಲ್ಲ ಕೊಟ್ಟು ನಾಳೆ ಮತ್ತು ಅನುದಾನ ಬರೆದಿದ್ರೆ ನಾನು ಏನು ಮಾಡೋದು ಅದಕ್ಕಾಗಿ ತೆಂಗಿನಕಾಯಿ ಹೊಡೆದು ಬೇಡ ಅಲ್ಲ ಸರ್ ನೀವು ಇಂಥವ್ರ ಹತ್ರ ಮಾತಾಡಿದ್ರೆ ಆಗ್ತದೆ ಅಂದು ಪಡೆದು ಎಂಕ್ ಒಂಜಿ ಬೆಂಗಳೂರು ಒಂಜಿ ಅಧಿಕಾರಿನ ಕಡೆ ಪಾತ್ರ ನಂಚಿನ ಒಂಜಿ ಪಂಡೆ ಅಪ್ಪಗೇನು ಪಂಡೆ ಅವ್ರ ಹತ್ರ ಮಾತನಾಡಿದ್ದೇನೆ ಇಲ್ಲ ಸರ್ ನಾನು ಮೊನ್ನೆ ಮೀಟಿಂಗಲ್ಲಿ ಹೇಳುವಾಗ ಆಯಿತು ಅಂತ ಹೇಳಿದ್ದಾರೆ ಅಂದ್ಕೊಂಡು 6 ಗಂಟೆಗೆ ನೆನಪು ಮಾಡ್ತಾರೆ ಬರ್ತೀನಿ ನಾನು ಆಫೀಸ್ ಬರ್ತಿದ್ದೆ ಐಕ್ 6 ನೆನಪು ಮಾಡ್ತೀವಿ ಬಕ್ಕ ಏನು ಕೂಡ ಏನು ಸ್ವಲ್ಪ ಪ್ರಯತ್ನ ಮಾಡ್ತದೆ ಆ ಪೂಜಿ ಅಂದು ಬುಡ್ದಿತ್ತೆ ಆಂಡಲ 6 ಪಾತಿರ್ಲ ಇದು ಮಿಂಚಿನ ಕಡೆ ಪಾತಿರ್ಲೆ ಅಂದು ಕೊಂಚ ನೆನಪು ಮಾಡ್ತಾರೆ ತೂಕ 6 ಪಣ್ಣಿನಕ್ಕೆ ಎನ್ನ ಪ್ರಯತ್ನ ಮಾಡ್ತೆ ಅಂದು 6 ಪಣ್ಣಿನಕ್ಕೆ ಹೋದ ಒಂದು ಪ್ರಯತ್ನ ಮಾಡಿದೆ ಆ ಪ್ರಯತ್ನ ಯಶಸ್ವಿ ಆಂಡ್ ಅನುದಾನ ಕಾಸನ್ನು ಬಿಡುಗಡೆ ಮಲ್ಪುವ ಅಂದ ಪಂಪನಂಚಿನ ಆದೇಶ ಅಧಿಕಾರಿ ಕೊಡಿ ಐಕ್ ಸರಿಯಾದ ಅಂಗನವಾಡಿ ಕೇಂದ್ರ ಅಂಡ್ ಇದು ಇಂಜಿನ ಮತ್ತು ಬೆಲೆ ಅರ್ಧರ್ಧ ಆಯ್ನು ನಮ್ಮ ಲತೀಫೇರೆ ಗೊತ್ತು ಮಹಾನಗರ ಪಾಲಿಕೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂದುಂಟು ಆ ಯೋಜನೆ 50 ಕೋಟಿ ರೂಪಾಯಿ ಅಲ್ಪನೆ ಉಂಟುದುಂಟು 120 ಕೋಟಿ ರೂಪಾಯಿ ಅನುದಾನ 120 ಕೋಟಿದ ಅರ್ಧ ಬೆಲೆ ಆಗ್ತದೆ ಇತ್ತೆ ಉಳಿದಿನ ಅರ್ಧ ಆ ಒಂದು ಕಾಸು ಬರ್ ಪೂಜೆ ಪಣದ ಮಲ್ಪೂಜೆ ಸರ್ಕಾರವೇನು ಉಂಟಾದ ಒಂದು ಪಂಪನಂಚಿನ ಭಾವನೆ ವಾಕ್ ಕಾಂಟ್ರಾಕ್ಟರ್ ಬೆಲೆ ತುಂಬಿಕೊಂಡಿರ್ತದೆ ಅಂಚನೆ ಪ್ರತಿಯೊಂದು ಇಲಾಖೆ PWD ಇಲಾಖೆ ಆ ಇಲಾಖೆ ಈ ಇಲಾಖೆ ಪ್ರತಿ ಒಂದು ಇಲಾಖೆದ ಕುಲ್ಲ ಅವೇನು ದುಂಬುಕೊನೆಯರ ಅವಕಾಶ ಮಾಡ್ಕೊಡ್ತಿದ್ದಾರೆ ಹಣ ಶಿಶು ಕಲ್ಯಾಣ ಇಲಾಖೆದಕ್ಕೂ ದುಂಬುಕೊನೆಯರ ಅವಕಾಶ ಮಾಡ್ಕೊಡ್ತಿದ್ದಾರೆ ಏನಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಡಲಪ್ಪೆ ಕಳೆದ ವರ್ಷದಲ್ಲಿ ಅವಧಿಯಲ್ಲಿ ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ನಿಲ್ಲಿಸಿದ್ದಾರೆ ನೀವು ಅದನ್ನು ಪುನರಪಿ ಮಾಡಿಸ್ಕೊಡ್ಬೇಕು ಆಯ್ತಣ್ಣ ಮಾಡಿಸ್ಕೊಡ್ತೇನೆ ಅಂದ್ಕೊಂಡ್ರೆ ಎಂಕ್ 5 ಬಕ್ಕ ತಿಕ್ಕಿನಾರು ಬಂದರೆ ನಿಮ್ಮದು ಮಾಡಿಕೊಟ್ಟಿದ್ದೇನೆ ಅಂದು ಪನ್ಪುನಂಚಿನ ಪಾತ್ರೆಲ್ಲ ಬಂದೆ
ಐದಾದ್ರೆ ಒಟ್ಟಾರೆ ಬಂದ್ಬಂದ ಹಣ ಊರೇನ ಸಹಕಾರದ ಒಂದು ಯಶಸ್ಸು ಹಣ ಈ ಕನ್ಸ್ಟ್ರಕ್ಷನ್ ಆನಾಗ ವಿಶೇಷ ಮುತುವರ್ಜಿನ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರ ಜೊತೆ ಆರ್ಲ ಬೇಳೆಯನ್ನು ತೂತೇರು ಐತ ವ್ಯವಸ್ಥೆಯನ್ನು ತೂತೇರು ಐಕಾದ 6 ಪಾಡು ಅಂಗನವಾಡಿಯಿಂದ ಮೇಲ್ವಿಚಾರಕ್ಕೆ ಇಪ್ಪಾಡು ಸುಜಾತಕ್ಕೆ ಇಪ್ಪಾಡು ಅದ್ರ ಸಹಾಯಕ್ಕೆ ಇಪ್ಪಾಡು ಮುಖನಪುರ ಸಹಕಾರ ಯಶಸ್ವಿ ಆತನು ಒಟ್ಟಾರೆ ಅಂದ ಬಂದ ಈ ಬಾಂಗಾಡು ಅಂಗನವಾಡಿ ಕೇಂದ್ರ ಯಶಸ್ವಿ ಆದ ನನ್ನ ದುಂಬುದಲ್ಲಿಟ್ಟು ಜನಗಳಿಗೆ ಕೊಡುಗೆ ಕೊಡ್ಕೊಳ್ಳೋಕೆ ಆವಾಡು ಏರ್ಪುರ ಆಯ್ತ ಪ್ರಯೋಜನ ಸಕಾಲಿಲ್ಲೇರು ಜೋಕ್ಲುಪ್ಪು ಬಾಣಂತಿರಪ್ಪು ಅದಕ್ಕೆ ಸಹಕಾರ ಕೊಡ್ಕೊಳ್ಳೋಕೆ ಆವಾಡು ಐತ ಮುಖಾಂತರ ಜನಗಳನ್ನ ವಿಶೇಷವಾದ ಮನಸ್ಸಿನ ಭಾವನೆ ಈಡೇರಿಸಿನ ಬೇಳೆ ಆವಾಡ ಅಂದ ಪಂಪನಂಚಿನ ಪ್ರಾರ್ಥನೆ ಮಾಡ್ತಂದು ಮುರಣಿ ನಮ್ಮ ಮಂತ್ರಿಗಳು ಕುಡ್ಲಾಗ ಬತ್ತಿತ್ತೇವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಡ್ಲ ಬತ್ತಿತ್ತೇವೆ ಕುಡ್ಲಾಡ 6 ಪಾತ್ರೆ ತುಂಬ ನೀವು ಮಾತಾಡಿ ಶಾಸಕರು ಎಲ್ಲ ಬಂದಿ 6 ಇಂಕ ಪಾತ್ರೆ ಬಂಡಾಗ ಏನು ಬಂಡೆ ಅಕ್ಕ ನೀವು ಇಲ್ಲಿ ಬಂದಿದ್ದೀರಿ ಮಂಗಳೂರಿಗೆ ನಿಮ್ಮ ಹತ್ರ ಏನು ಕೇಳೋದು ಗೊತ್ತಾಗೋದಿಲ್ಲ ಅದೊಂದು 25 ಅಂಗನವಾಡಿ ಮಂಗಳೂರಿಗೆ ಕೊಡಬೇಕು ಅಂತ ಬಂಡೆ ಐಕೆ ಬಂದರೆ 25 ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಡ್ತೀನಿ ಮಂಗಳೂರಿಗೆ ಕೊಡೋದಿಲ್ಲ ಬಂಡೆ ಅಂಚೈತೆ ಅವು ಆದೇಶ ಆತಗಿ ಆ ಒಂದು ನೈಟ್ ಐನು ಹೆಂಗೆ ಕೊಡ್ಪಾಯ ಅಂತ ಬಂತೇವೆ ಎನ್ನ ಕ್ಷೇತ್ರ ಐನು ಕೊಡ್ಪಾಯ ಅಂತ ಬಂತೇವೆ ಐನತ್ತೆ ಪಟ್ಟಿ ಮಲ್ತದೆ ನಾನು ಅಕ್ಕಡ ಬರಮರಡ ನಮ್ಮ ಶ್ವೇತಕ್ಕಡ ಕೇಂದ್ರದ ಸ್ವಲ್ಪ ಮಲ್ಪಲ್ಲಿ ಕೂಡ್ಲ ಸಿಟ್ಟಿಡು ಅಂದ ಬಂದ್ಕೊಂಡಂಚಿನ ಲೆಟರ್ ಮಲ್ತದೆ ಮೇಡಮ್ ಅಂತ ಕೊಡ್ತು ಮುರಣಿಲ ಪಾತ್ರೆ ನಿಮಗೆ ವೇದಿಕೆಯಲ್ಲಿ ಕೊಟ್ಟಂಥ ಆಶ್ವಾಸನೆ ಪ್ರಾಮಿಸ್ ನಾನು ಬೇರೆ ಆಗಲ್ಲ ನಾನು ಲಕ್ಷ್ಮಕ್ಕ 100 ಕೊಡ್ತೀನಿ ಅಂತ ಬರ್ತೇವೆ ಅಂಚದು ಆ ಐನು ಬರ್ಕೊಂಡು ನಾನು ಆ ಐನನ್ನು ಬರ್ತಂದ್ರೆ ಅವೆಲ್ಲ ಸ್ವಲ್ಪ ಬೋರ್ಡ್ ಅವಕಾಶ ಮಾಡ್ತು ಕೊಟ್ಕೊಳಕ್ಕನೆ ಅಕ್ಕನೆಲ್ಲ ಒಂದು ಪೂರಕವಾಗಿ ವಾಕ್ಯ ಮಾತಾಡೋಣ ಆ ಪೂಂಡು ಒಂದು ಬಂದು ಅಂಚಿನ ಅಂಚಾದ ನಮ್ಮ ಪೂರ ಸೇರಿದ ಆ ಐನು ಅಂಗನವಾಡಿ ಎಲ್ಲ ವಿಶೇಷವಾದ ನಮ್ಮ ಮತ್ತಿಪ್ಪದ ಈರು ಬಂದರೆ ಪೂರ ಮತ್ತೆ ನಮ್ಮ ಒಂದು ಕಾರ್ಪೊರೇಟ್ರಲ್ಲೇ ಆರು ಕಿಶೋರ್ ಕೊಟ್ಟಾರೆ ಬಂದು ಶಕ್ತಿನಗರ ಅವರ ವಾರ್ಡಿನಲ್ಲಿ 3 ಅಂಗನವಾಡಿ ಉಂಟಲ್ಲ ಅವೇನು ಮೇಲ್ಕೇಂದ್ರಿ ಅವೇ ಲತ್ತಿ ಕೇಂದ್ರ ಅನ್ನ ವಾರ್ಡ್ ಮೂಜಿ ಉಂಟು ಅಂಚೆ ಅದು ಎನ್ನ ವಾರ್ಡ್ ಕೆಲವು ವಾರ್ಡ್ ಅಂತ ನನಗೆ ಮಂತ್ರ ತೊಂದರೆ ಬಿಟ್ಟರೆ ಜನಗಳಿಗೆ ಉಪಕಾರ ಆಗೋದು ಉಪಯೋಗ ಆಗೋದು ಸರ್ಕಾರದ ವ್ಯವಸ್ಥೆ ಸರ್ಕಾರದ ಸವಲತ್ತು ಪೂರೈಗಳು ಉಪಕಾರ ಆಗೋದು ಉಪಯೋಗ ಆಗೋದು ಅಂತ ಬಂದ್ಕೊಂಡು ಪ್ರತಿಯೊಂದು ಜನಗಳ ಸಹಕಾರ ಮಹಾನಗರ ಪಾಲಿಕೆದ ಈ ಜಾಗ ಪಡೆದು ಕೊಡ್ತೀವಿ ಬಂದಾಳ ನೆಟ್ಟೆ ಕಟ್ಟರೆ ಹೊಂದಿತ್ತಜಿ ಅಂಚಾದ ಮಹಾನಗರ ಪಾಲಿಕೆದ ಆಡಳಿತದ ವರ್ಗದ ಮೇಯರ್ ಉಪ್ಪು ನಮ್ಮ ಅಧಿಕಾರಿಗಳ ಸಹಕಾರ ಉಂಟು ಶಿಶು ಕಲ್ಯಾಣ ಇಲಾಖೆದ ಅಧಿಕಾರಿಗಳ ಸಹಕಾರ ಉಂಟು ಪೂರ ಈ ಭಾಗದ ಕ್ರಿಕೆಟ್ ಗೊಬ್ಬರ ನೌಕರಿ ಪಾಪ ಅದನ್ನ ನಮ್ಮ ರಾಜೇಶ್ ಪುನಿಯರ ಕ್ರಿಕೆಟ್ ಗೊಬ್ಬರ ತಂಡ ಉಂಟು ಮುಲ್ಪ ಕೋಡ್ದಬ್ಬ ದೈವತ್ಸಂದ ಪರಿಸರಡಪ್ಪನ ಪ್ರತಿಯೊಂದು ವ್ಯಕ್ತಿಗಳು ಅವರು ಕ್ರಿಕೆಟ್ ಆಡ್ತಾರೆ ಫಾದರ್ ಕ್ರಿಕೆಟ್ ಆಡುವಾಗ ಅವರು ಇಲ್ಲಿ ಕ್ರಿಕೆಟ್ ಆಡುವಾಗ ಜಾಗ ಕಡಿಮೆ ಆಯ್ತದೆ ಈ ಒಂದು ಅಂಗನವಾಡಿಯಿಂದ ಆದರೂ ತೊಂದರೆ ಇಲ್ಲ ಊರಿಗೆ ಉಪಯೋಗ ಆಗ್ತದೆ ನಮಗೆ ತೊಂದರೆ ಇಲ್ಲ ಅಂತ ರಸ್ತೆಪತ್ರ ಹೇಳಿ ಅವರು ಕೂಡ ಸಹಕಾರ ಕೊನೆಯದಾಗಿ ಎನ್ನ ಧನ್ಯವಾದ ಏರಿಕೆಂಡ ನಮ್ಮ ರೊಸಾರಿಯೋ ಶಾಲೆದ ಅಧ್ಯಾಪಕರು ಫಾದರ್ ಧರ್ಮಗುರುಕುಲಿಗೆ ಬೊಕ್ಕ ಅಲ್ಪ ಪೂರ ಏರ್ಪುರ ಪದಾಧಿಕಾರಿಗಳು ಅಕಲು ಇರುವ ವರ್ಷ 20 years 2004ರಿಂದ 2024 ತನಕ ಅಂಗನವಾಡಿ ಅವರ ಕ್ಷೇತ್ರದಲ್ಲಿ ಧರ್ಮಾರ್ಥವಾಗಿ ಕೊಟ್ಟಿದ್ದಾರೆ ಆ ಧರ್ಮಾರ್ಥವಾಗಿ ಕೊಟ್ಟ ಕಾರಣ ಅದೆಷ್ಟು ವಿದ್ಯಾರ್ಥಿಗಳಿಗೆ ಪುಟಾಣಿ ಮಕ್ಕಳಿಗೆ ಅವಕಾಶ ಆಗಿದೆ ಇದು ನಿಜವಾದ ದೇವರ ಸೇವೆ ತಮ್ಮ ಕೈಯಿಂದ ತಮ್ಮ ಚರ್ಚಿನ ಮುಖಾಂತರ ಆಗಿದೆ ಅಂತ ಹೇಳುವಂಥ ಭಾವನೆಯೊಂದಿಗೆ ನಾನು ತಮಗೆ ಕೂಡ ತುಂಬ ಹೃದಯದ ಧನ್ಯವಾದಗಳ ಅಭಿನಂದನೆಗಳನ್ನು ಕೊಡ್ತಾರೆ ಯಾರೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅಂದಿನಿಂದ ಇವತ್ತಿನ ತನಕ ಚರ್ಚಿನ ಆಡಳಿತ ಮಂಡಳಿ ಚರ್ಚಿನ ಧರ್ಮಗುರುಗಳಿರ್ಬೋದು ಅಥವಾ ಸಂತ ಅರ್ತುಲ ಅಂಗನವಾಡಿ ಕೇಂದ್ರದ ಅದಕ್ಕೆ ಪರಿಸರದ ಯಾರೆಲ್ಲ ಬಂಧುಗಳಿರ್ಬೋದು ಆ ಚರ್ಚಿನ ಸಂಬಂಧಪಟ್ಟವರು ಎಲ್ಲರಿಗೂ ನಾನು ಅಭಿನಂದನೆ ಕೊಡ್ತೀನಿ ನನಗೆ ಲತೀಫ್ ಅವರು ಒಂದು ಮಾತನ್ನು ಹೇಳಿದರು ಸರ್ ನನ್ನದೊಂದು ಬೇಡಿಕೆ ಇದೆ ಅಂತೇಳಿ ಏನು ಅಂತ ಕೇಳಿ ಆ್ಯಕ್ಚುಲಿ ಇದಕ್ಕೆಲ್ಲ ಕ್ರಮಗಳು ನಿಯಮಗಳು ಎಲ್ಲ ಇದೆ ನಿಯಮಗಳು ಏನು ಅಂತ ಹೇಳಿದ್ರೆ ಇದು 20 ವರ್ಷಕ್ಕೆ ಚಿಲ್ಲರೆ ಅಂಗನವಾಡಿ ಕೇಂದ್ರ ಉಚಿತವಾಗಿ ಚರ್ಚಿನ ಕಡೆಯಿಂದ ಅಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೊಂದು ಭಾಳ ದೊಡ್ಡ ರೀತಿಯ ಕೊಡುಗೆ ಸಹಕಾರ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಬರುವಾಗ ಅದು ಸಂತ ಅರ್ಸುಲ ಅಂತೇಳಿ ಅಂಗನವಾಡಿ ಕೇಂದ್ರನೇ ಅಂತೇಳಿ ನಾವು ಹೆಸರು ಇಡ್ತೇವೆ ಅದಕ್ಕಾಗಿ ನಿಮ್ಮ ಸಹಕಾರ ಬೇಕು ಅಂತೇಳಿ ಒಂದು ನಮಗೆ ಲತೀಫ್ ಅವರು ಆಯಿತು 20 ವರ್ಷ ಅವರು ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅವರ ನೆನಪಿಗಾಗಿ ಇರಲಿ ಅದು ಸತ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹಾಗೆ ನಾನು ಮತ್ತು ಲತೀಫ್ ಕೃಷಿ ಮಾಡಿ ಹಾಕಿ ಅಂತ ಹೇಳಿದ್ರೆ ಖಾಲಿ ಬೋರ್ಡ್ ಹಾಕ್ಬೋದು ಸರ್ಕಾರದ ವ್ಯವಸ್ಥೆಯಲ್ಲಿ ಅಧಿಕೃತವಾದ ಆದೇಶಗಳು ಆಗಿಲ್ಲ ಅದು ಅಧಿಕಾರಿಗಳು ನಾವೆಲ್ಲರೂ ಒಂದೇ ಅವರ ಸೇವೆಗಾಗಿ ಅದನ್ನು ನಾವು ವ್ಯವಸ್ಥಿತವಾಗಿ ಒಪ್ಪಿಕೊಂಡಂಥದ್ದೇ ಅಂತ ಒಂದು ಕಾರಣ ಅದನ್ನು ಮಾಡಿಕೊಂಡಿದ್ದೇವೆ ಮತ್ತು ಸರ್ಕಾರದ ಆದೇಶದ ಪ್ರಕಾರ ಅಲ್ಲದಿದ್ದರೂ ಕೂಡ ಅವರ ಕೊಡುಗೆ 20 ವರ್ಷ ಕೊಟ್ಟ ಕಾರಣ ಅವರ ಹೆಸರಿರಬೇಕು ಅಂತೇಳಿ ಮಾನ್ಯ ಲತೀಫ್ ಅವರು ನನ್ನ ಹತ್ರ ಕೇಳಿಕೊಂಡು ಆಯಿತು ಅದು ಕೂಡ ಇರಬೇಕು ಕೊಟ್ಟರೆ ಅವರ ಕೊಡುಗೆಯನ್ನು ನಾವು ಯಾವತ್ತು ಯಾಕಂದರೆ ಅವರಿಗೆ ಒಂದು ನೆನಪು ನಮ್ಮ ಕ್ಷೇತ್ರ ನಮ್ಮ ಜಾಗದಲ್ಲಿ ಇಷ್ಟು ವರ್ಷ ಇತ್ತು ಆ ನೆನಪು ಅವರಿಗೆ ಆ ಹೆಸರು ಕಂಡಾಗ ಇರ್ತದೆ ಆ ಭಾವನೆ ಪೂರಕವಾದಂಥ ವಾತಾವರಣವನ್ನು
ಸೃಷ್ಟಿ ಮಾಡಿಕೊಡಬೇಕು ಅಂತ ಹೇಳೋ ಕಾರಣ ಲತೀಫ್ ಅವರದನ್ನು ಹೇಳಿಕೊಂಡು ಅದನ್ನು ಕೂಡ ಯಶಸ್ವಿ ಮಾಡಿಕೊಡುವಂಥ ರೀತಿಯಲ್ಲಿ ಸಹಕಾರವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ದುರ್ಗಾದಾಸರೇ ಒಳ್ಳೆ ಕಟ್ಟಿದ್ದೀರಿ, ಎಲ್ಲಿ ಹೋದರು ದುರ್ಗಾದಾಸರು? ದುರ್ಗಾಪ್ರಸಾದ್ರೆ ಒಳ್ಳೆಯದು ಕಟ್ಟಿದ್ದೀರಿ, ಒಳ್ಳೆ ಕಟ್ಟಿದ್ದೀರಿ. ಹಾಗಾಗಿ ಇನ್ನು ದೇವರು ಒಳ್ಳೇದು ಮಾಡಲಿ, ಇನ್ನಷ್ಟು ಕಟ್ಟುವಂಥ ಭಾಗ್ಯಗಳು ನಮಗೆ ದೊರಕಲಿ ನಿಮಗೆ ಅಂತ ಹೇಳ್ತಾ ಶುಭವನ್ನು ಕೊಡ್ತೇನೆ. ಈ ಕಾರ್ಯಕ್ರಮಕ್ಕೆ ಕೊನೆಯದಾಗಿ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು, ಎಲ್ಲರಿಗೂ ಚಪ್ಪಾಳೆಯನ್ನು ತಟ್ಟಬೇಕು. ನನಗೆ ಭಾಳ ಖುಷಿ ಏನು ಅಂತ ಹೇಳಿದ್ರೆ, ಈ ಟೀಚರ್ ರಿಟೈರ್ಡ್ ಆಗೋ ಮುಂಚೆ ಅವರಿಗೆ ಈ ಹೊಸ ಅಂಗನವಾಡಿಯಲ್ಲಿ ಅವಕಾಶಗಳು ದೊರಕಿದ್ದು ಇದು ವಿಶೇಷವಾದ ಅವರ ಸೇವೆ, ನಗುಮುಖದ ಸೇವೆಗೆ ಆ ದೇವರು ಕೊಟ್ಟಂಥ ವಿಶೇಷವಾದಂಥ ಕೊಡುಗೆ ಅಂತ ಹೇಳೋದನ್ನು ನಾನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೊಡ್ತೇನೆ. ಧನ್ಯವಾದಗಳು. ಬಾರಿ ಬರ್ತಾರೆ ಅಂಚನೆ ಸಹಾಯಕಿನಾಗ್ಲಿಕ್ಕೆ ಹಸ್ತಾಂತರ ಮಾಡ್ಬೋದು ಬಂದಾಗ ಏನೊಂದಿಲ್ಲ. ಜೋರಾದ ಗಂಚಪ್ಪಾಳೆ ಮುಖಾಂತರ ಅಂಗನವಾಡಿಗೆ ಹಸ್ತಾಂತರವಾದೊಂದು ನನ್ನ ತೆಲಿಕೆ ಜೋರ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀ ವೇದವ್ಯಾಸ ಕಾಮತ್ಯರು ಈ ಕಾರ್ಯಕ್ರಮದ ಅಗಪಂದುಲ್ಲರು ಅರೆಗೆ ಸೊಮ್ಮೆಲ ಸಂದವನ್ನು ಕುರಂಜಿ ಗಣ್ಯ ಅತಿಥಿಯಾಯಿನ ಶ್ರೀ ಐವನ್ ಡಿಸೋಜ ವಿಧಾನ ಪರಿಷತ್ ಸದಸ್ಯರು ಬೇರೆ ಭಿನ್ನಾದ ನಡುಕೊರಡು ಬಂದು ವಿನಂತಿ ಮಾಡ್ಕೊಂಡಿಲ್ಲ. ಅಂಗನವಾಡಿ ಕೇಂದ್ರ ಇದರ ಉದ್ಘಾಟನಾ ಸಮಾರಂಭದ ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಸನ್ಮಾನ್ಯ ಮನೋಜ್ ಕುಮಾರ್ ಅವರೇ, ವೇದಿಕೆ ಮೇಲೆ ಇತ್ತಿನ ಪುದರ್ಪುರ ಪಿರೋಸತಿ ಕನ್ನಡ ಈಗಲೇ ಮಾತನ್ನ ಪರಿಚಯ ಉಂಡತ್ತ. ಓಕೆ, ಸೊ ವೇದಿಕೆ ಮೇಲಿದ್ದಂಥ ಎಲ್ಲ ಹಿರಿಯ ಕಿರಿಯ ಗಣ್ಯರೇ ಮಾತ ಬಂದಿದೆ. ನಾನು ಅನೇಕ ಕಡೆ ಸರ್ಕಾರಿ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮಗಳಿಗೆ ಹೋಗ್ತೇನೆ, ಆದರೆ ಇಷ್ಟು ಜನ ಬಂದಿರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇದು ನಿಜವಾಗಿ ಈ ಅಂಗನವಾಡಿ ಕೇಂದ್ರದ ಮೇಲೆ ಪ್ರೀತಿ ಇಟ್ಟು ಇದು ನಮ್ಮ ಊರಿಗೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳುವ ರೀತಿಯಲ್ಲಿ ಬಂದಿರತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವುದೇ ಒಬ್ಬ ರಾಜಕಾರಣಿಗಳಿಗೆ, ಚುನಾಯಿತ ಪ್ರತಿನಿಧಿಗೆ ತನ್ನ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತದೆ ಅಂತ ಹೇಳಿದರೆ ಅದರಷ್ಟು ದೊಡ್ಡ ಸಂತೋಷ ಬೇರೆ ಏನಿಲ್ಲ. ಇವತ್ತು ಅಬ್ದುಲ್ ಲತೀಫಿಗೆ ತನ್ನ ವಾರ್ಡಿನಲ್ಲಿ ಅರ್ಸುಲೈನ್ ಅಲ್ಲಿ ಇರ್ತಕ್ಕಂಥ ಒಂದು ಕೇಂದ್ರ 20 ವರ್ಷಗಳ ಕಾಲ ಅವರು ಪಾಲನೆ ಮಾಡಿದರು. ಮತ್ತು ಮುಂದಕ್ಕೆ ಸರ್ಕಾರದ ಅಧೀನಕ್ಕೆ ಬರಬೇಕಾದಾಗ ಸರ್ಕಾರದಲ್ಲಿ ಜಾಗವನ್ನು ಗುರುತಿಸಿ ಸರ್ಕಾರದ ಅನುದಾನವನ್ನು ಬಳಕೆ ಮಾಡಿ ಈ ಒಂದು ಚಂದವಾದಂಥ ಕಟ್ಟಡ, ಕಾಂಟ್ರಾಕ್ಟರ್ಗೆ ಒಂದು ಸಲ ನಾವು ಧನ್ಯವಾದ ಹೇಳಬೇಕು. ಇದು ಸ್ವಂತ ಮನೆ ಕಟ್ಟಿದ ರೀತಿಯಲ್ಲಿ ಕಟ್ಟಿದ್ದಾರೆ. ಸರ್ಕಾರಿ ಕಟ್ಟಡ ಆದರೆ ಈಗಾಗಲೇ ಗೀಟ್ ಬೀಳ್ತಾ ಇತ್ತು, ಅಲ್ಲಿ ಮತ್ತೆ ಹೋಗಿ ಸಿಮೆಂಟ್ ಹಾಕುವಂಥ ಕೆಲಸ ಆಗ್ತಾ ಇತ್ತು. ನಾನು ಸ್ವಲ್ಪ ಕಾರ್ಯಕ್ರಮಕ್ಕೆ ಬೇಗ ಬಂದಿದ್ದೆ. ನಾನು ಒಳಗೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿದೆ, ಯಾವ ರೀತಿ ಇದೆ ಕಟ್ಟಡ, ಯಾವ ರೀತಿ ಕಟ್ಟಿದ್ದಾರೆ, ಅದು ಉಪಯೋಗ ಆಗ್ತದೋ. ಸರ್ಕಾರಿ ಕಟ್ಟಡ ಸೋರ್ಬೇಕಾ? ಬೇಕಾಗಿಲ್ಲ. ಆದರೆ ನಮ್ಮ ಜಾಗೃತೆ, ನಾವು ಎಷ್ಟೋ ಅದರ ಬಗ್ಗೆ ಕಾಳಜಿ ವಹಿಸ್ತೇವೆ. ಇಲ್ಲಿ ನಮ್ಮ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಕೊಡುತ್ತಾರೆ ಉಮೇಶ್, ಅವರು ಕೂತು ಹೋಗಿ ದಿವಸಾಗಲೂ ಬಂದು ನೋಡಿ ಅಂಗನವಾಡಿಯ ಕೂಲಿ ರಕ್ಕ ಶೆಟ್ರಲ್ಲಿ ಅವರು ಹೋಗಿ ನೋಡಿ ಕೂತ್ಕೊಂಡು ತನ್ನ ಮನೆ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಬಾಲವಾಡಿಯೂ ಚೆನ್ನದಾಗಿರಬೇಕು, ಮಕ್ಕಳ ಕೇಂದ್ರವೂ ಚೆನ್ನಾಗಿರಬೇಕು ಅಂತ ಹೇಳುವ ದೃಷ್ಟಿಯಿಂದ ಮಾಡಿದ್ದಾರೆ. ನಿಮಗೆ ಬಹುಶಃ ಬಹಳ ಸಂತೋಷ ಆಗಿದೆ ಅಲ್ವಾ? ರಿಟೈರ್ಡ್ ಆಗೋ ಮುಂಚೆ ಈ ಒಂದು ಕೇಂದ್ರ ಪ್ರಾರಂಭ ಆಯಿತು. ನಾನು ಕರ್ನಾಟಕ ಸರ್ಕಾರದ ಪರವಾಗಿ, ಸಿದ್ದರಾಮಯ್ಯ ಪರವಾಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ನಿಮಗೆ ಅಭಿನಂದನೆಯನ್ನು ಕೋರ್ತೇನೆ. ಇಂಥ ಮನಸ್ಸು, ಇಂಥ ಒಂದು ರೀತಿಯ ಚಿಂತನೆ ನಮ್ಮ ಮನಸ್ಸಿನಲ್ಲಿ ಬರಬೇಕು. ಇವತ್ತು ಸರ್ಕಾರ ಅಂದರೆ ಅವು ಸರ್ಕಾರದತ್ತ ಅದಕ್ಕಿರಲಿ ಅಂತ ಇದೆ. ಆದರೆ ಖಾಸಗಿಯಿಂದ ಸರ್ಕಾರಕ್ಕೆ ತಗೊಂಡು ಸರ್ಕಾರದ ಒಂದು ಸ್ವಂತ ಕೇಂದ್ರ ಮಾಡಿ ಅಲ್ಲಿ ಮಕ್ಕಳನ್ನು ತರಿಸಿ ಆ ಮಕ್ಕಳು ನಗುವುದು, ಕಲಿಯುವುದು, ಅವರ ಮನಸ್ಸಿನ ಭಾವನೆಗಳನ್ನು ತಿಳಿಯತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅಕ್ಕ ನೀವು ಪಣ ತೊಟ್ಟಿದ್ದೀರಲ್ಲ, ಇದು ನಿಜವಾದ ದೇವರ ಕೆಲಸ. ವಿಧಾನಸೌಧಕ್ಕೆ ಯಾರಾದ್ರು ಬಂದಿದ್ದೀರಾ? ಬೆಂಗಳೂರಿಗೆ ಬಂದಿದ್ದೀರಲ್ಲ, ಅಲ್ಲಿ ಏನು ಬರ್ದಿದೆ? ಸರ್ಕಾರದ ಕೆಲಸ, ದೇವರ ಕೆಲಸ.
ಗವರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಸರ್ಕಾರದ ಕೆಲಸ ದೇವರ ಕೆಲಸ. ಇದು ಸರ್ಕಾರದ ಕೆಲಸ, ಇದು ದೇವರ ಕೆಲಸ. ಇದರಲ್ಲಿ ಯಾರಿಗೂ ಹಕ್ಕಿಲ್ಲ, ಯಾರಿಗೂ ಬೇಜಾರಿಲ್ಲ, ಯಾರಿಗೂ ಕಲ್ಮಶ ಇಲ್ಲ. ಇದು ನಿಮ್ಮ ಯಾರು ಈ ಭಾಗದಲ್ಲಿ ಇರ್ತಾರೋ ಅದು ಅವರ ಸ್ವಂತದಲ್ಲಿ ಸಿಗುವುದು ಯಾರು? ಗುರುಗಳಲ್ಲ, ದೇವರು ಮಾತ್ರ. ಗುರುಗಳಿಗೆ ಸುಲಭದಲ್ಲಿ ಸಿಕ್ಕಿದ್ದಾರೆ. ಸುಲಭದಲ್ಲಿ ಸಿಕ್ಕುವುದು ದೇವರು. ದೇವರಿಗೆ ಹೋಗ್ಲಿಕ್ಕೆ ಯಾರು ಏಜೆಂಟ್ಗಳು ಬೇಕಾಗಿಲ್ಲ, ಅಡೆತಡೆಗಳು ಬೇಕಾಗಿಲ್ಲ. ಹಾಗಾಗಿ ಇವತ್ತು ಈ ಕೇಂದ್ರದಲ್ಲಿ ಬರತಕ್ಕಂಥ ಮಕ್ಕಳು ದೇವರ ಮನಸ್ಸಿನ ಮಕ್ಕಳು. ಅವರು ಒಳ್ಳೆಯದಾಗಿ ಬುಡದಿಂದಲೇ ಪ್ರಾರಂಭದಿಂದಲೇ ಅವರು ಚೆನ್ನಾಗಿ ಬೆಳೆದರೆ ಅವರು ಒಳ್ಳೆ ಸತ್ಪ್ರಜೆಯಾಗಿ ಬಾಳಲಿಕ್ಕೆ ಸಾಧ್ಯವಿದೆ. ಬೆಳೆಯುವ ಸಿರಿ ಮೊಳಕೆ, ಬೆಳೆಯುವ ಸಿರಿಗೆನೆ ನಾವು ಸರಿಯಾಗಿ ಮೊಳಕೆ ಚೂಟಿದ್ರೆ ಅದು ಸರಿಯಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸರ್ಕಾರದ ಉದ್ದೇಶ ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡಬೇಕು, ಹಾಲು ಕೊಡಬೇಕು, ಮೊಟ್ಟೆ ಕೊಡಬೇಕು. ಅವರಿಗೆ ಪೌಷ್ಟಿಕ ಆಹಾರದಿಂದ ಅವರು ಮಾಲ್ಯೂನಿಯನ್ ಅಂದರೆ ಅನಾರೋಗ್ಯದಿಂದ ಬಳಲಬಾರದು. ಅವರಿಗೆಲ್ಲ ರೀತಿಯ ಪೌಷ್ಟಿಕಾಂಶಗಳಿರ್ತಕ್ಕಂಥ ಉಪಹಾರ ಊಟ ಕೊಡಬೇಕು. ಇದು ಸರ್ಕಾರದ ಚಿಂತನೆ. ಇವತ್ತು ಗರ್ಭಿಣಿಯರು, ಬಾಳಂತಿಯರಿಗೆ ಸರ್ಕಾರದಿಂದ ಆಹಾರವನ್ನು ಒದಗಿಸ್ತಕ್ಕಂಥದ್ದು. ತಾಯಿ ಆಗ್ತದೆ ಅಂತ ನೋಂದಣಿ ಆದ ಕೂಡಲೇ 2-3 ತಿಂಗಳಲ್ಲಿ ಅವರು ಬಾಳಂತಿ ಆಗುವವರೆಗೆ ಅವರಿಗೆ ಸರ್ಕಾರ ಇವತ್ತು ತನ್ನದೇ ಆದಂತಹ ಪೌಷ್ಟಿಕಾಹಾರವನ್ನು ಕೊಡ್ತಕ್ಕಂಥದ್ದು. ಅದರ ಉದ್ದೇಶ ಪ್ರತಿಯೊಬ್ಬ ಹುಟ್ಟಿದ ಮಗುವು ಪೌಷ್ಟಿಕತೆಯಿಂದ ಇರಬೇಕು, ಅಪೌಷ್ಟಿಕತೆ ಇರಬಾರದು. ಮಕ್ಕಳ ಭವಿಷ್ಯವೇ ಈ ದೇಶದ ಭವಿಷ್ಯ ಅಂತ ದೃಷ್ಟಿ. ಹಾಗಾಗಿ ಯಾವುದೇ ಸರ್ಕಾರ ಕೆಲಸ ಮಾಡಬೇಕಿದ್ರೆ ಇದೆಲ್ಲ ಚಿಂತನೆಗಳನ್ನ ಒಳಗೊಂಡು ನಾವು ಮಾಡ್ತೇವೆ. ಹಂಚುವಂತ ಕೆಲಸಗಳು ಶಾಸಕರುಗಳಾದ ನಾವು ಮಾಡ್ತೇವೆ. ಅಲ್ಲಿ ಬೇಕು, ಇಲ್ಲಿ ಬೇಕು, ಅಲ್ಲಿ ಆಗ್ಬೇಕು, ಇಲ್ಲಿ ಆಗ್ಬೇಕು. ಸರಿ, ನಾವು ಹಂಚುವಂತ ಕೆಲಸ ಮಾಡ್ತೇವೆ. ಹಂಚುವಾಗಲೂ ಎಲ್ಲಿ ಅಗತ್ಯ ಇದೆ, ಎಲ್ಲಿ ಅವಶ್ಯಕತೆ ಇದೆ, ಎಲ್ಲಿ ಮಕ್ಕಳ ಜಾಗೃತಿ ಮಾಡಬೇಕು ಅಂತ ಅವಶ್ಯಕತೆ ಇದೆ, ಅಲ್ಲಿ ಹಂಚತಕ್ಕಂಥ ಕೆಲಸ ಸರ್ಕಾರದ ಪ್ರತಿನಿಧಿಗಳು ನಾವು ಮಾಡ್ತಾ ಇದ್ದೇವೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅತ್ಯಂತ ಸುಂದರವಾದಂಥ ಕಟ್ಟಡ ನಿರ್ಮಾಣ ಆಗಿದೆ. ಅಕ್ಕನವರು ಬಹಳ ಶ್ರಮ ಪಟ್ಟಿದ್ದಾರೆ. ಕಾರ್ಪೊರೇಟರ್ನ ನಾನು 2 ಮಾತು ಹೇಳಲೇಬೇಕು. ಕಾರ್ಪೊರೇಟರ್ಗಳು ತಮ್ಮ ವಾರ್ಡಿನ ಅಭಿವೃದ್ಧಿಗೆ ಕೆಲವೊಮ್ಮೆ ಸನ್ಮಾನವೂ ಮಾಡ್ತಾರೆ, ಕೆಲವೊಮ್ಮೆ ಜಗಳವೂ ಮಾಡ್ತಾರೆ. ಈ 2 ಗುಣ ಇರತಕ್ಕಂಥ ಒಬ್ಬ ವ್ಯಕ್ತಿ ಇದ್ರೆ ಅದು ಲತೀಫ್. ಅವರಲ್ಲಿ ಹೊಗಳುವ ಗುಣನೂ ಉಂಟು, ತೆಗಳುವ ಗುಣನೂ ಉಂಟು. ಆ 2 ಗುಣಗಳ ಮಧ್ಯದಲ್ಲಿ ಕೂಡ ತನ್ನ ಕ್ಷೇತ್ರದ ಅಭಿವೃದ್ಧಿ ಅವರಲ್ಲಿ ಇರ್ತಕ್ಕಂಥ ಮುಖ್ಯತೆ ಇದೆ. ತನ್ನ ಏರಿಯಾ ಅಭಿವೃದ್ಧಿ ಆಗಬೇಕು, ತನ್ನ ಏರಿಯಾದಲ್ಲಿ ರಸ್ತೆಗಳಾಗಬೇಕು, ಅಂಗನವಾಡಿಗಳಾಗಬೇಕು, ಇಲ್ಲಿ ಬೇಕಾದ ಮೂಲಭೂತ ಸೌಕರ್ಯ ಕೊಡಬೇಕು, ನೀರ ಕೊಡಬೇಕು, ಒಳಚರಂಡಿ ಆಗಬೇಕು. ಇದು ಒಬ್ಬ ಚುನಾಯಿತ ಪ್ರತಿನಿಧಿ ಕನಸನ್ನು ಕಾಣ್ತಾರೆ. ಆ ಕನಸನ್ನು ಕಂಡಿದ್ದಾರೆ ಅಬ್ದುಲ್ ಲತೀಫ್ ಅವರು. ಹಾಗಾಗಿ ಸಕ್ಸಸ್ಫುಲ್ ಆಗಿದ್ದಾರೆ, ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ. ಹಾಗಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. 20 ವರ್ಷಗಳ ಕಾಲ ಗುರುಗಳೇ, ನೀವು ಮೊನ್ನೆ ಬಂದದ್ದು, ಅದರ ಹಿಂದೆ ಅರ್ಸುಲನ್ ಸಿಸ್ಟರ್ಸು, ನಾನು ಆವಾಗಲೂ ಹೋಗ್ತಾ ಇರ್ತೇನೆ. ಅಲ್ಲಿ ಸಿಸ್ಟರ್ಸ್ಗಳು 20 ವರ್ಷಗಳ ಕಾಲ ಮಕ್ಕಳನ್ನು ಸಲಹೆ ಪಾಲನೆ ಮಾಡುವಂಥ ಕೇಂದ್ರಕ್ಕೆ ಯಾವುದೇ ಶುಲ್ಕವನ್ನು ವಹಿಸದೆ ಆ ಕೇಂದ್ರವನ್ನು ಕೊಟ್ಟು ಅವರು ಮಕ್ಕಳನ್ನು ಸಾಕಿದ್ದಾರೆ. ಅವರ ಕೆಲಸನೂ ದೇವರ ಕೆಲಸನೇ. ಅವರು ಮಾಡುವ ಕೆಲಸವು ನಿಜವಾದ ದೇವರ ಕೆಲಸನೇ ಮಾಡೋದು. ಅವರಿಗೆ ಸ್ವಂತಿಕೆ ಇಲ್ಲ. ನಮ್ಮಲ್ಲಿ ಗುರುಗಳಿಗೆ ತನ್ನ ಮನೆಗೆ ಹೋಗ್ಲಿಕ್ಕಿಲ್ಲ. ಅವ್ರ ಜಾಗ ಇದ್ರೆ ಯಾರಿಗೆ ಕೊಟ್ಟು ಯಾವ ಊರಿಗೆ ಹೋಗ್ತಾರೋ ಆ ಊರು ಅವರದ್ದು ದೇಶ. ಯಾರ ಊರಿನ ಮಕ್ಕಳಿಗೆ ಓದಿಸ್ತಾರೋ ಅವರವರ ಮಕ್ಕಳು, ಪ್ರತಿಯೊಬ್ಬರು ಅವರ ಮಕ್ಕಳು ಅಂತ ಒಂದು ಭಾವನೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸಿಸ್ಟರ್ಸ್ನವರ ಕಾನ್ವೆಂಟ್ನ ಭಾಗದಲ್ಲಿ ಆ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ತಮ್ಮನ್ನು ನಾನು ಋಣಿಯಿದ್ದೇನೆ. ಸರ್ಕಾರದ ಪರವಾಗಿ ನಿಮಗೆ ನಾನು ಅಭಿನಂದಿಸ್ತೇನೆ. ಒಳ್ಳೆಯ ಕೆಲಸಕ್ಕೆ ಕೈ ಚಪ್ಪಾಳೆ ತಟ್ಟಲೇಬೇಕು. ನಮ್ಮ ಕಾರ್ಪೊರೇಟರ್ ಅವರು ಅರ್ಸುಲೇನ್ ಅಂತ ಅದಕ್ಕೆ ಹೆಸರು ಇಡಬೇಕು, ಅರ್ಸುಲಾ ಅಂತ ಹೆಸರು ಇಡಬೇಕು ಅಂತೇಳಿ ಅರ್ಸುಲಾ ಅಂತ ಹೆಸರನ್ನು ಇಟ್ಟು ಈ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಈ ಹೆಸರು ನಾವು ಇರುವಷ್ಟು ವರ್ಷಗಳ ಕಾಲ ಆ ಹೆಸರಿನಲ್ಲಿ ನಡೆಯಬೇಕು, ಅಜರಾಮರವಾಗಿ ಇರಬೇಕು ಅಂತ ಹೇಳೋ ಮಾತನ್ನು ಹೇಳಿ ಮುಂದಕ್ಕೆ ಅವರು ಇನ್ನೊಂದು ಬಾಲವಾಡಿ ಕೇಳುವ ಅವಕಾಶ ಇದೆ ಅಂತ ನಾನು ಕೇಳಿಕೊಂಡಿದ್ದೇನೆ. ಅಂಥ ಅವಕಾಶಗಳಿದ್ದರೆ ನಾನು ನಿಮ್ಮ ಜೊತೆ ಇದ್ದೇನೆ ಶಾಸಕನಾಗಿ.
ಅಂತೇಳಿ ಮಾತನ್ನು ಹೇಳಿ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಅತ್ಯಂತ CDP ಅವರು ನಮ್ಮ ಚೆನ್ನಾಗಿ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು ಚೆನ್ನಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದೀರಿ ಅಂತೇಳೋ ಮಾತನ್ನು ಮತ್ತೊಮ್ಮೆ ಹೇಳಿ ರಾಜ್ಯ ಸರ್ಕಾರದ ಪರವಾಗಿ ವಿಧಾನ ಪರಿಷತ್ನ ಶಾಸಕನಾಗಿ ನಿಮ್ಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಅಂತ ಮಾತನ್ನು ಹೇಳಿ ನನಗೂ ಮುಂದಕ್ಕೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅರ್ಧ ದಿವಸ ಮೇಯರ್ ಕೂಡ ಅದೇ ರೀತಿ ಮೇಯರ್ ಕೂಡ ಕಾರನ್ನು ಬಿಟ್ಟು ಬಂದು ಬೇರೆ ಕಾರಲ್ಲಿ ಬಂದಿದ್ದಾರೆ, ಶಾಸಕರು ಕೂಡ ಬೈಕಲ್ಲಿ ಬಂದಿದ್ದಾರೆ. ನಾನಂತೂ ಬೇಗ ಬಂದ ಕಾರಣಕ್ಕೆ ನನ್ನ ಕಾರಲ್ಲಿ ಬಂದಿದ್ದೇನೆ. ಮುಂದೆ ನಮಗೆ ಹಲವಾರು ರೀತಿಯ ಸಹಾಯ ಮಾಡಿದಂತವರಿಗೆ ಸ್ಮರಣಿಕೆ ಕೊಡುವ ಕಾರ್ಯಕ್ರಮ. ಸುಜಾತ ಶೆಟ್ಟಿ ಅವರು ಶ್ಯಾಮ್ ಸುಂದರ್ ಮೇಲ್ಬೈದರು ಮೇರೆಗೆ ಹೂ ಕೊಡ್ದು ಮೋಕೆ ಎದುಕೊಂಡು ಬಂದು ಕೇಳೋದಿಲ್ಲ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ತಾಲೂಕು ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಂಘದ ಕಾರ್ಯದರ್ಶಿ ಶ್ರೀಮತಿ ಆಶಾಲತಾ ಇವರು ಸಹ ನಮ್ಮ ಒಂದು ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಆಶಾಲತಾ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸಂಘದ ಪದಾಧಿಕಾರಿಗಳಾದ ಶ್ರೀಮತಿ ಜಯಶ್ರೀ, ಶ್ರೀಮತಿ ಸುರೇಖಾ ಹಾಗೂ ಶ್ರೀಮತಿ ಭವಾನಿ ಇವರು ಸಹ ಬಂದು ನಮ್ಮ ಈ ಕೇಂದ್ರದ ಪರವಾಗಿ ಹೂಗುಚ್ಛವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪಾಂಡೇಶ್ವರ ವಲಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೂ ಮೊದಲೊಮ್ಮೆ ಅವರನ್ನ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತಿಸ್ತಾ ಮುಂದೆ ಸುಜಾತಕ್ಕ ಅವರಿಗೆ. ಹಾಗೆ ನಮ್ಮ ನಿವೃತ್ತ ಅಂಗನವಾಡಿ ಕಾರ್ಯಕರ್ತೆ ಅವರು ನಮ್ಮ ತಾಲೂಕು ಸಂಘದ ಕೋಶಾಧಿಕಾರಿಯಾಗಿ ಹಲವಾರು ವರ್ಷ ನಮ್ಮೊಂದಿಗಿದ್ದಂತಹ ಶಾರದಕ್ಕ ಇವರು ಬಂದಿದ್ದಾರೆ. ಇವರು ಸಹ ಬಂದು ಒಂದು ಹೂವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸಂತಾರ್ಥದ ಅಂಗನವಾಡಿ ಕೇಂದ್ರಕ್ಕೆ ಕೊಡುಗೆಯಾಗಿ ನೀಡಿದ್ದವರು ಇವರಿಗೆ ನಾವು ನಮ್ಮ ಕೇಂದ್ರ ಪರವಾಗಿ ಗೌರವ ಅರ್ಪಣೆ. ನಮ್ಮ ಗೋಡೆ ಬರಹಕ್ಕೆ 25,000ವನ್ನು ನಮ್ಮ ಸುಜಾತ ದೀಪಕ್ಕೆ, ಶೋಭಾ ಬೋಳಾರೆ ಮತ್ತೆ ನಮ್ಮ ಶ್ರೀಶಕ್ತಿ ಸದಸ್ಯರು ಸೇರಿ ಕೊಟ್ಟಿರುತ್ತಾರೆ. ನಾನು ವಿನಂತಿ ಮಾಡಿಕೊಂಡಲ್ಲ ಆಯ್ನಾತು ಬೇಗ ಬರಡು ಬಂದಗೇನಂದಿಲ್ಲ ಏನೋ ಪೂರ ಪುದರ್ ಪಂಡೆ ಅಕಲು ಆಯ್ನಾತು ಬೇಗ ಬರಡು. ಶೋಭಾ ಬೋಳಾರೆ, ಶೋಭಾ ಬೋಳಾರ್, ಸುಜಾತ ದೀಪಕ್, ಸುಜಾತ ದೀಪಕ್, ಶ್ರೀಶಕ್ತಿಯ ಸದಸ್ಯೆ ಸುಜಾತ ರೈ, ಸುಜಾತ ರೈ, ಸುಜಾತ ಪ್ರದೀಪ್ ರೈ, ಸುಜಾತ ಪ್ರದೀಪ್ ರೈ. ಆಯ್ನಾತು ಬೇಗ ಬರಡು ವರ್ಷ ಹೊಂತ ಕಮ್ಮಿ ಆಗ್ತದೆ. ಆಯ್ನಾತು ಬೇಗ ಬರಡು ಬಂದಗೇನಂದಿಲ್ಲ. 20 ಪ್ಲಾಸ್ಟಿಕ್ ಚಾರು ನಮ್ಮ ಗೀತಾ ದಿವಾಕರ್ ಅಮೀನ್ ಅವರು ಕೊಟ್ಟಿರುತ್ತಾರೆ. ಗೀತಾ ದಿವಾಕರ್ ಅಮೀನ್ ಇವೆಲ್ಲ ಬರಡು ಬಂದಗೇನಂದಿಲ್ಲ. ಜುಬೇದಕ್ಕ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಕುರ್ಚಿಯನ್ನು ನೀಡಿರುತ್ತಾರೆ. ಜುಬೇದ ಗೀತಕ್ಕ ಜೋರಾಯನ ಕೈ ಚಪ್ಪಾಳೆ ಬರಡು ಬಂದಿಲ್ಲ. ಮೊಗಲ ಸಹಕಾರದ ಅಂಗನವಾಡಿ ಈತು ಕೋರ್ಲು ಆತದೆ. ಉಮೇದ ಮನೆಯವರು, ಮೈಮೂನವರು ಯಾರಾದ್ರೂ ಇದ್ರೆ ಬನ್ನಿ. ಉಮೇದ ಮನೆಯವರು ನಮಗೆ ಸ್ಟೀಲ್ ಕಪಾಟನ್ನು ಕೊಟ್ಟಿರುತ್ತಾರೆ. ರಮ್ಲತ್ ಸುಭಾಷ್ ನಗರ ರಮ್ಲತ್. ಜೋರಾಯನ ಕೈ ಚಪ್ಪಾಳೆ ಮುಖಾಂತರ ಮೊಗಲ ಸಹಕಾರ ಹಿಂಸನೆ ಯಾಪಗಳ ದುಂಬಿರ್ಲ ಬೋರ್ಡು ಬಣ್ಣದ ಕೇಳೊಂದು. ಡಾಕ್ಟರ್ ಆಯುಷಾ ಮುನ್ನ ನಮ್ಮ ಕ್ಲಿನಿಕ್ಕಿನವರು ವೈದ್ಯಾಧಿಕಾರಿಗಳು. ರಮ್ಲತ್ ಬನ್ನಿ. ಅವರು ಡಾಕ್ಟರ್ ಆಯುಷಾ ಮುನ್ನ ಅವರ ಸಿಬ್ಬಂದಿಯವರು ಯಾರಾದ್ರೂ ಒಬ್ರು ಬನ್ನಿ. ಡಾಕ್ಟರ್ ಆಯಿಷಾ ಮೇಡಮ್ ನೀವು ಸಹ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಮ್ಮ ಕ್ಲಿನಿಕ್ನ ವೈದ್ಯಾಧಿಕಾರಿಗಳು ಸಿಬ್ಬಂದಿಯವರು ಬನ್ನಿ. ದಿಯಾ ಶೆಟ್ಟಿ ಯಾರಾದರೂ ನಮ್ಮ ಕ್ಲಿನಿಕ್ನ ಸಿಬ್ಬಂದಿಗಳು ಬನ್ನಿ. ದಿಯಾ ಶೆಟ್ಟಿ ಬನ್ನಿ. ಡಾಕ್ಟರ್
ಇವರು ನನ್ನ ಮಗಳು ಸರ್, ನನ್ನ ತಂಗಿಯ ಮಗಳು ಸರ್. ನಮ್ಮ ಅಂಗನವಾಡಿ ನನ್ನ ವಿದ್ಯಾರ್ಥಿ 3 ತಿಂಗಳ ಮಗಳು ಬರ್ತಿದ್ರು. ಪಾಯಲ್ ಶೆಟ್ಟಿ ಸರಿ ಇವಳು ನನ್ನ ಮಗಳು. ಡಾಕ್ಟರ್ ಬಂದಿದ್ದಾರೆ. ಡಾಕ್ಟರ್ ಆಯಿಷಾ ಮುನ್ನ, ಡಾಕ್ಟರ್ ಆಯಿಷಾ ಮುನ್ನಾ ವೈದ್ಯಾಧಿಕಾರಿಗಳು ನಮ್ಮ ಕ್ಲಿನಿಕ್. ಇವರು ನನ್ನ ಮಗಳು. ಇವತ್ತಿನ ಭೋಜನದ ವ್ಯವಸ್ಥೆಯನ್ನು ಮಾಡಿದ ಶ್ರೀ ಪಾಯಲ್ ಶೆಟ್ಟಿ, ಜೋರಾದ ಕೈ ಚಪ್ಪಾಳೆ. ಡಾಕ್ಟರ್ ಆಫ್ ಶ್ರೀಮತಿ ಸುಜಾತಾ ಶೆಟ್ಟಿ ಇವರಿಗೆ. ಇಲ್ಲ ಸರ್, ಅವ್ರು ಬರಲಿಲ್ಲ. ಆಯ್ತು ಆಯ್ತಾಯ್ತು ಇವರಿಗೆ ಇನ್ನು ಅವರು ಸ್ವಾಗತ ಸಮಿತಿಯ ಅಭಿವೃದ್ಧಿ ಸಮಿತಿಯ ಸದಸ್ಯರಿಗೆ ಗೌರವ ಅರ್ಪಣೆ ಶ್ರೀ ಉಮೇಶ್ ಶೆಟ್ಟಿ ಅವರು. ಉಮೇಶ್ ಶೆಟ್ಟಿ ಪಟೇಲ್ ಹೌಸ್, ಆಯ್ನಾಥ್ ಬೇಗ ಬರಡು. ಶ್ರೀ ನಾಮದೇವ್, ಶ್ರೀ ನಾಮದೇವ್, ಶ್ರೀ ಉಮೇಶ್ ಶೆಟ್ಟಿ ಪಟೇಲ್ ಹೌಸ್, ಶ್ರೀ ರವಿ ಕೊಟ್ಟಾರಿ, ನಾಮದೇವ್ ರವಿ ಕೊಟ್ಟಾರಿ, ಶ್ರೀ ಯಶವಂತ್ ನಾಯಕ್, ಯಶವಂತ್ ನಾಯಕ್ ಅಂಚನೆ ಶ್ರೀ ಅನೀಶ್ ಕುಮಾರ್. ಸ್ವಾಗತ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮಕ್ಕಳಿಗೆ ಈ ಕೊಡ್ತು ನಮ್ಮ ಗೌರವ ಮಾಡ್ತಂದಲ್ಲ. ಜೋರಾನ ಕೈ ಚಪ್ಪಾಳೆ ಮುಖಾಂತರ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸೋದು ಬಂದಕ್ಕೆ ಏನಂದಲ್ಲ. ಮಹಿಳಾ ಮಂಡಳದ ಅಧ್ಯಕ್ಷರಾಯನ ಶ್ರೀಮತಿ ಮೋಹಿನಿ ಶ್ರೀನಿವಾಸ್ ಮೇರ್ಲ ಬರಡು ಬಂದಕ್ಕೆ ಏನೊಂದಲ್ಲ. ಶ್ರೀಮತಿ ದೇವಕಿ, ಶ್ರೀಮತಿ ದೇವಕಿ ಮೇರ್ಲ ಬರಡು ಬಂದಕ್ಕೆ ಏನೊಂದಲ್ಲ. ಜೋರಾಯನ ಕೈ ಚಪ್ಪಾಳೆ ಮುಖಾಂತರ ಮಕ್ಕಳಿಗೆ ನಮ್ಮ ಧನ್ಯವಾದ ಅಭಿನಂದನೆ ಪನ್ನೊಂದಿಲ್ಲ. ಬಾಲ ವಿಕಾಸ ಸಮಿತಿ ಸದಸ್ಯರು ನಿರ್ಮಲಾ, ಶ್ರೀಮತಿ ನಿರ್ಮಲಾ, ಶ್ರೀಮತಿ ನಿರ್ಮಲಾ, ಶ್ರೀಮತಿ ಸಾವಿತ್ರಿ ರಮೇಶ್, ಶ್ರೀಮತಿ ಸಾವಿತ್ರಿ ರಮೇಶ್, ಶ್ರೀಮತಿ ಜೋರಾಯ ಕೈ ಚಪ್ಪಾಳೆ. ಆಯ್ನಾಥ್ ಬೇಗ ಕುದರ್ ಬಂದ ಆಯ್ನಾಥ್ ಬೇಗ ಎರಡು ಬಂದಕ್ಕೆ ಅನ್ನೋದಲ್ಲ. ಬಾಲ ವಿಕಾಸ ಸಮಿತಿ ಶ್ರೀಮತಿ ಕವಿತಾ. ಸರಿ ಇವರು ಕೆಳಗೆ ಬರ್ತಾರೆ. ಜೋರಾದ ಕೈ ಚಪ್ಪಾಳೆ. ಮಕ್ಕಳ ಸಹಕಾರ ಇಂಚನೆ ಯಾವಾಗ್ಲೇ ನಾನು ದುಂಬಾಗ್ಲ ಉಪ್ಪಡು ಬಂದಕ್ಕೆ ಅನ್ನೋದಿಲ್ಲ. ಆಯ್ತು ಇಲ್ಲ ಇಲ್ಲ ಸೌಂಡ್ ಸಿಸ್ಟಮ್ ಶ್ರೀಮಾನ್ ಜಿತಿನ್ ಶೆಟ್ಟಿ ಅವರು ಇಲ್ಲಿ ನಮ್ಮ ಇದಿತ್ತ ಕಾರ್ಯಕ್ರಮಕ್ಕೆ ಕೊರ್ಲುದು ಧ್ವನಿ ವರ್ಗಾಗ್ತಾನೆ ಮಲ್ಪಾಯಿನ ಶ್ರೀ ಜಿತಿನ್ ಶೆಟ್ಟಿ ಮೇರೆಗೆ ನೀಡಲು ಬರೋದಿಲ್ಲ. ಅಂಚನೆ ಛಾಯಾಗ್ರಾಹಕರಾದ ಶ್ರೀ ಕಮಲಾಕ್ಷ್ ಮೇರೆ ಬರಡು ಬಂದಕ್ಕೆ ಏನೊಂದಿಲ್ಲ. ಶ್ರೀ ರಾಜೇಶ್ ಪುಣ್ಯ ಮಾಲಕರು ಪುಣ್ಯಚಂದ್ ಅಂಚನೆ ಗೌರವಾಧ್ಯಕ್ಷರು HF ಸೋಯಿಗೆ ಬಜಾರ್ ಮೇರ್ಲ ನಮ್ಮ ಅತಿಥಿ ಗಣ್ಯರ ಕೈದು ಅಂಚನೆ ಶ್ರೀ ಗಂಗಾಧರ್ ಗುರುಕಾರರು ಪಟೇಲ್ ಕಂಪನಿ ವೇಗ ಬಜಾರ್ ಮೇರ್ಲ ಬರಡು ಬಂದಕ್ಕೆ ಏನೊಂದಿಲ್ಲ. ಜೋರಾಯನ ಕೈ ಚಪ್ಪಾಳೆ. ಅಂಚನೆ ಶ್ರೀಮತಿ ಶ್ವೇತಾ ಎನ್ ನ್ಯೂಸ ಮೇಡಮ್ ಅತಿಥಿ ಗಣ್ಯರಿಂದ ಗೌರವ ಅರ್ಪಣೆ ತಗೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮೇಡಮ್ ಎಲ್ಲರ ಒತ್ತಾಯ ಮೇರೆಗೆ ನ್ಯೂಸ ಅತಿಥಿ ಗಣ್ಯರಿಂದ ನಿಮಗೊಂದು ಗೌರವ ಸ್ಮರಣೆಗೆ ಶ್ರೀ ಅನುಪಮ ಮೇಡಮ್ ನೀವು ಕೂಡ ಅತಿಥಿ ಗಣ್ಯರಿಂದ ಗೌರವಾರ್ಪಣೆ ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅಂಚನೆ ನಮ್ಮೊಟ್ಟಿಗೆ ಕುಡಂಜಿ ಮಲ್ಲಭಿನ್ನರಾದುಲ್ಲರು ಶ್ರೀ ರೇವತಿ ಶ್ಯಾಮ್ ಸುಂದರ್ ಕಾರ್ಪೊರೇಟರ್ ಮೇರ್ಲ ಅತಿಥಿ ಗಣ್ಯರ ಗೌರವ ಸ್ವೀಕಾರ ಮಾಡ್ಕೊಂಡು ಬಂದಕ್ಕೆ ಏನೊಂದಿಲ್ಲ. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಈ ಭಾಗದ ಜನಪ್ರಿಯ ಕಾರ್ಪೊರೇಟರ್ ಆತ್ಮೀಯ ಮಿತ್ರೆ
ಅಬ್ದುಲ್ ಲತೀಫ್ ಅಂಚೆನೆ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಿದೆ ನಿರ್ಗಮನ ಮಂತ್ರಿ ಅಂಚಿನ ಈ ಭಾಗದ ಜನಪ್ರಿಯ ಶಾಸಕರು ಈ ವೇದೋಸ್ ಕಾಮತರೆ ಅಂಚೆನೆ ವಿಧಾನ ಪರಿಷತ್ ಸದಸ್ಯರ ನೆಚ್ಚಿನ ಅಯ್ಯಮನ್ ಡಿಸೋಸರೆ ವಂದನೀಯ ಫಾದರ್ ಸಿಸ್ಟರ್ ಅಂಚನೆ ವೇದಿಕೆ ಡುಪ್ಪಣ ಮತ ಗಣ್ಯರ ಅಂಚನೆ ಸ್ಥಳೀಯ ಕಾರ್ಪೊರೇಟರ್ ಅಂಚಿನ ರೇವತಿ ಅಕ್ಕ ಅಂಚನೆ ಮಕ್ಕಳ ಮತ್ತು ಶಿಶು ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಶ್ವೇತಾರವರೇ ಅಂಚನೆ ಪೂಣ್ಯ ಮತ್ತು ಮಾಲಕೆರೆ ಅಂಚಿನ ರಾಜೇಶ್ ಪೂಣ್ಯರೇ ಬಬ್ಬು ಸ್ವಾಮಿ ಗುರುಕಾರ್ಲೆ ಉಮೇಶ್ ಶೆಟ್ರೆ ಮಾತ ವೇದಿಕೆ ಗಣ್ಯರೇ ವೇದಿಕೆ ಉಮ್ಮಗಡ ಅಂಚಿನ ಈ ಭಾಗದ ಮತ ಬಂಧು ಭಗಿನಿಯರೇ ಇದೊಂದು ಭಾರಿ ಪೊರ್ಲದ ದೊಡ್ಡ ಶಾಸಕರನ್ನಕ್ಲ ಮಸ್ತ್ ಪುಗಾರ್ದು ಪೋಯರು ಈ ಭಾಗಡೊಂಜಿ ಅಂಗನವಾಡಿ ಕೇಂದ್ರ ತಗತ್ತೇಪುನೊಂದು ಗೊತ್ತಾಗುಂಡು ಅಪ್ಪಂಡ ನಿಕ್ಲೆನ ಸಂಖ್ಯೆತನ ಗೊತ್ತಾಗುಂಡು ಈತು ಕೊಡ್ತಾಂಡಲ್ಲ ಎಂಗ್ಲು 10 ಜನದ ಕಾರ್ಯಕ್ರಮ ಎಂಗ್ಲು ಬಣ್ಣಗ ತಡ ಆಂಡಲ್ಲ ಈತು ಕೊಡ್ತು ಎಂಗ್ಲೆಗಾದು ಕಾತದು ಇತ್ತೆ ಬಿಡಲ್ಲ ಕಾರ್ಯಕ್ರಮ ಮುಗ್ಗಿ ಅಂದೆ ಒಂಜಿ ಚೂರ್ಲ ಅಂಚಿ ಜಲಗಡದ ಕುಲ್ದೇರ ಬಂಡ ಮುಲ್ಪ ತಗತ್ತೇತ್ರ ಖಂಡಿತ ಗೊತ್ತಾಗುಂಡು ನಿಜವಾದಲ ಒಂಜಿ ಈ ಭಾಗದ ಅವಶ್ಯಕತೆಯನ್ನು ಮನಗಂಡದು ಶಾಸಕರೊಟ್ಟಿಗೆ ಈ ಭಾಗಕ್ಕೆ ಒಂಜಿ ಅಂಗನವಾಡಿ ಬೋರ್ಡು ಬಂದನ ಭಾರಿ ಮಸ್ತ್ ಕಷ್ಟಪಟ್ಟದು ಸರ್ಕಾರದ ಜಾಗ ಇಜ್ಜಿನಲ್ಲ ಮಹಾನಗರ ಪಾಲಿಕೆನ ಅವೇನ ಶಿಶು ಮತ್ತು ಕಲ್ಯಾಣ ಇಲಾಖೆದ ಅಕ್ಲೆಗೆ ಹಸ್ತಾಂತರ ಮಲ್ತದು ಈ ಭಾಗದ ಒಂಜಿ ಅಂಗನವಾಡಿ ಬೋರ್ಡು ಬಂದು ಅವ್ರಿಗೆ ಖಂಡಿತವಾದ ಯಶಸ್ಸು ಆತಿರೀನಿ ಈ ಭಾಗದ ಜನಪ್ರಿಯ ಕಾರ್ಪೊರೇಟ್ ಅಬ್ದುಲ್ ಲತೀಫರಿಗೆ ಅನ್ನ ಖಂಡಿತವಾದ ಒಂದು ಅಭಿನಂದನೆ ಧನ್ಯವಾದ ಕೊಡೋದಿಲ್ಲ ಯಾಕಂಡ ಒಂಜಿ ಅಂಗನವಾಡಿ ಏಪಲ ಆ ಕ್ಷೇತ್ರ ಆ ಜಾಗಕ್ಕೆ ಅಗತ್ಯ ಉಪ್ಪು ಬಂದು ಮನಗಂಡದು ಯಾಕಂಡ ಅವು ಕೆನರಾ ಬ್ಯಾಂಕ್ ಎಂಕಿಲ್ಲ ಕಡೆ ಒಂದು ಕೆನರಾ ಬ್ಯಾಂಕ್ ಸ್ವಲ್ಪ ದುಂಬಿತ್ತಿನ ಒಂದು ಅಂಗನವಾಡಿ ಇರ್ತದೆ ಐದು ಬೊಕ್ಕ ಅವು ಶಿಫ್ಟ್ ಆದ ರೋಜರಿ ಶಾಲೆದಲ್ಲ ಇರುವ ವರ್ಷ ಅವಿನ ಕಾರ್ಯನಿರ್ವಹಣೆ ಮಾಡ್ತಾರೆ ಅವಳ ಉಚಿತವಾದ ನೆಕ್ಕಲೆಯನ್ನ ಯಾಕಂಡ ಚರ್ಚದ ಆಡಳಿತ ವರ್ಗ ಅಂಜನೆ ಫಾದರ್ಗಳ ಆಯನ ಸಿಸ್ಟರ್ಗಳ ಅಭಿನಂದನೆ ಪಂಪ ಯಾಕಂಡ ಇರುವ ವರ್ಷ ಏರ್ಲ ಉಚಿತವಾದ ಅವಳ ಫ್ರೀ ಎಜುಕೇಷನ್ ಏರ್ಲ ಕೊರ್ಪುಜೇರು ಯಾಕಂಡ ಇಂಗ್ಲ ಭಾಗದ ಜನಗಳಿಗೆ ನೇರ್ದು ಅಕ್ಕಲ ಅಗತ್ಯತೆ ತಿಕ್ಕಡು ಸರ್ಕಾರದ ಸವಲತ್ತನ್ನು ವಿತರಣೆ ಮಲ್ಪೊಂಜಿ ಜಾಗ ಬೋರ್ಡ್ ಪಂಪಿನ ಒಂಜಿ ನಿಟ್ಟಿಡು ಉಚಿತವಾದ ಜಾಗಲ್ಲ ಕೊರಿಯರು ಅಂಚನೆ ಐದು ಬೊಕ್ಕ ಎಂಕ್ಲೆಗೆ ಅಂಜಿ ಅಂಗನವಾಡಿ ಬೋರ್ಡ್ ಪಂಪಿನ ಒಂಜಿ ನಿಟ್ಟಿಡು ಶಾಸಕರ ಒಂದು ವಿಶೇಷ ಮುತುವರ್ಜಿಡು ಪಂಡಿರ್ ಆಜಿ ಅಂಗನವಾಡಿ ಕೇಂದ್ರ ಎನ್ನ ಭಾಗಕ್ಕೆ ಸ್ಯಾಂಕ್ಷನ್ ಆದ ಐಟು ಒಂಜಿ ಅಂಗನವಾಡಿ ಒಂದು ದಾಪಂಡ ವಿಶೇಷವಾದ ಜನಗಳ ಒಂಜಿ ಮಾತೇನೆಲ್ಲ ಮನವಿ ಇಪ್ಪುಂಡು ಅಂಡ ಆ ಮನವಿಗೆ ಮಾತೆ ಇಕ್ಕಲ ಸ್ಪಂದನೆ ಕೊರಿಯರ್ ಆಫೀಸ್ ದಾಪಂಡ ಸರ್ಕಾರದ ಒಂಜಿ ಪೂರಕ ವ್ಯವಸ್ಥೆಡು ಆ ಒಂಜಿ ವಿತರಣೆ ಮಲ್ಪುನ ಒಂಜಿ ವ್ಯವಸ್ಥೆಡು ಒಲ್ಪ ಬೋರ್ಡು ಅವೇನು ಆ ಜಾಗಿಗೆ ಕೊರ್ಪಿನಂಚಿನ ಒಂಜಿ ವಿಶೇಷ ಒಂಜಿ ಒಂಜಿ ಗುಣ ನಮ್ಮ ಶಾಸಕರಿಗೆ ಇತ್ತುಂಡು ಅವೇನು ಈ ಲತೀಫೇರ್ ಮುಖಾಂತರ ಈ ಭಾಗಕ್ಕೆ ಸ್ಯಾಂಕ್ಷನ್ ಅದು ಬೈದುಂಡು ಇನ್ನು ಲೋಕಾರ್ಪಣೆ ಆತುಂಡು ಇನ್ನೆತ್ತ ಪೂರ ಉಪಯೋಗ ಈ ಭಾಗದ ಜನಕಲು ಈ ಭಾಗದ ಮಹಿಳೆಯರು ಅಂಚೆನೆ ಜೋಕುಲು ನೆತ್ತ ಉಪಯೋಗನ ಪಡೆಯೋಡು ಪಂಪಿನ ಪಾತಿರ ಪಡೊಂದು ಲತೀಫೇರ್ನ ಬಗ್ಗೆ ಪಡೋಡುಂದಾಂಡ ಅರೆಗೆ ಒವೇ ಜಾತಿ ಧರ್ಮ ಪಕ್ಷ ಸನ ಇಜ್ಜೆ ಪಂಪೇರು BJP ಕಾಂಗ್ರೆಸ್ ರಡ್ಲ ಒಂಜೆ ನಮ್ಮ ಆತ್ಮೀಯ ಮಿತ್ರ ರೇಪತ್ತುಂಡಲ್ಲ ಅಭಿವೃದ್ಧಿ ನಮಗೆ ಏಪಲ ರಾಜಕೀಯ ಇಜ್ಜಿ ಅವು ಓಟು ಬಂದಾಗ ಮಾತ್ರ ರಾಜಕೀಯ ಖಂಡಿತವಾದ ಹೆಂಗೆ ಲತೀಫೇರ ಗುಣ ಮೆಚ್ಚುಗೆ ಪಡಬೇಕು ಯಾಪಂಡ ಆರು ಓಯ್ ಕಾರ್ಪೊರೇಷನ್ ಓಯ್ ಸಾಮಾನ್ಯ ಸಭೆ ಆದಿಪ್ಪು ಓಯ್ ಮೀಟಿಂಗ್ ಆದಿಪ್ಪು ಆರು ರಾಜಕೀಯ ಮಲ್ತಿನ ವ್ಯಕ್ತಿ ಆತು ಹೆಂಗೆ ಮಸ್ತ್ ಆತ್ಮೀಯರು ಈ ಭಾಗಡನ್ನ ಅಭಿವೃದ್ಧಿ ಕಾರ್ಯಕ್ಕೆ ತೂನಾಗಲ್ಲ ಗೊತ್ತಾಕೊಂಡು ಆರು ಎತ್ತು ನೆಟ್ಟ ಅಭಿವೃದ್ಧಿ ಓಯ್ ಜಾತಿ ಧರ್ಮ ಮತ ತೂಂದ ಯಾರು ಅಭಿವೃದ್ಧಿ ಮಲ್ತಿದ್ರು ಒಂದು ವಿಶೇಷವಾದ ಏನು ಸುಜಾತಕ್ಕ ಪಂಪಿನ ಅರೇನು ಫಸ್ಟ್ ತೂಯಿನಿ ಅರ್ನ ಒಂಜಿ ತೆಲಿಕೆದ ಮೋನೆ ಅವು ಏರೆಲ್ಲ ಒಂಜಿ ಅಟ್ರಾಕ್ಷನ್ ಮಾಡ್ಕೊಂಡು ಯಾಪಂಡ ಅರೆಗೆ ಅರ್ನ ಇಲ್ಲೇ ಕಟ್ಟದ ಖುಷಿ ಆತನು ಐದಲ್ಲ ಒಂತೆ ಖುಷಿ ಜಾಸ್ತಿ ಆತನು ಯಾಪಂಡ ಇಲ್ಲ ಕಟ್ಟಿನಾಗ ಲೋನ್ ಕಟ್ಟೋದು ಪಂಪಿನ ಒಂಜಿ ಮಂಡಿ ಡಿಪ್ಪು ನಾನು ಇಟ್ಟು ಲೋನ್ ಕಟ್ಟರೆ ಒಂದು ಕೂಡ ಸರ್ಕಾರನ ದೂಪುಂಡು ಅಂಚೆ ಒಂಜಿ ಅರೆಗೆ ಟೆನ್ಷನ್ ಕಮ್ಮಿ ಮಸ್ತ್ ಖುಷಿದ ಒಂಜಿ ವಿಚಾರ ಅರೆಗೆಲ್ಲ ಆರೊಂಜಿ ರಿಟೈರ್ಡ್ ಆಪಿನಾರು ಯಾನು ಇಪ್ಪು ನೆಟ ಯಾನು ರಿಟೈರ್ಡ್ ಆದ ದುಂಬೆ ಒಂಜಿ ಅಂಗನವಾಡಿ ಹಿಂಗೆ ಬೋರ್ಡು ಯಾರು ಅವು ಅಂಗನವಾಡಿ ರಿಟೈರ್ಡ್ ಆಪಿ ಪಂಪಿನ ಒಂಜಿ ಪಾತೆರೆಗೆ ಈ ಭಾಗದ ಕಾರ್ಪೊರೇಟರ್ ಅಂಚೆ ಶಾಸಕರು ಅಕ್ಕಲ ಅರ್ನ ಆಸೆಯನ್ನು ಈಡೇರಿಸಿದ್ದಾರೆ ಅರೆಗ್ಲ ಅರ್ನ ಇಡೀ ಕುಟುಂಬದಕ್ಲೆಗ್ಲ ಆ ದೇವರ ಭಗವಂತ ರೆಡ್ಡೆ ಮಾಡ್ಕೊಡ್ದು ಯಾಪಂಡ కొంచెం అంగన్వాడీ టీచర్డనే ఆ జోకుల భవిష్యత్తు ఆ జోకులు ఏపల ಅಲ್ಪರ್ದೆ ಅರ್ನ ಅಕ್ಲ ಫ್ರೀ ಸ್ಕೂಲ್ ಸ್ಟಾರ್ಟ್ ಆಪಿನ ಅಂಗನವಾಡಿ ಇರ್ದು ಅಕ್ಲೆಗೆ ಓ ಪೌಷ್ಟಿಕಾಂಶ ಬೋರ್ಡ್ ಓ ಶಿಕ್ಷಣ ಬೋರ್ಡ್ ಪಂಪಿನ ಪೂರ ಅಂಗನವಾಡಿ ಟೀಚರ್ ಹಾಕಲೆ ಆಯ್ತ ಮಿತ್ತರೆ ಈ ನಮ್ಮ ಮಹಿಳೆಯರಿಗೆ ಗರ್ಭಿಣಿಯರಿಗೆ ವಿಶೇಷವಾದ ಅಕ್ಲ ಪೌಷ್ಟಿಕಾಂಶದ ಆಹಾರ ಕೊಡು ತಾಯಿ ಕಾರ್ಡ್ ಮಲ್ಪನ ವಿಶೇಷ ಬೇಲೆ ಪೂರ ಇಪ್ಪುನೇ ಅಂಗನವಾಡಿ ಟೀಚರ್ ಅಂಚಿನ ಸಹಾಯಕರಿಗೆ ಇದನ್ನು ಪೂರ ಬಾರಿ ಅಚ್ಚುಕಟ್ಟಾದ ಆ ಕ್ಷೇತ್ರದ ಮಲ್ತದ್ದು ನನ್ನ ಈ ಭಾಗಕ್ಕೆ ಈ ಪಟೇಲ್ ಕಂಪೌಂಡ್ ಅಂಗನವಾಡಿಗೆ ಒಂದು ನನ್ನ ಕಾರ್ಯಾಚರಣೆ ಮಲ್ಪರುಂಡು ಈ ಭಾಗದ ಜನಕ್ಕೆ ಪೂರ ನೆತ್ತ ಉಪಯೋಗನ ಬಾರಿ ಪೊರ್ಲುಡು ಮಲ್ಪಲೆ ಬಾರಿ ಒಂದು ಸುಸಜ್ಜಿತವಾದ ಕಟ್ಟಡ ವಿಶೇಷವಾದ ಕಾಂಟ್ರಾಕ್ಟರ್ ದುರ್ಗಾಪ್ರಸಾದ್ ಮೆರೆಗ್ಲೆಯನ್ನು ಅಭಿನಂದನೆ ಧನ್ಯವಾದ ಪಂಚ ಬಾರಿ ಶೋಕದ ಕಟ್ಟಡ ನಿರ್ಮಾಣ ಆಗ್ತದೆ ಐಗೊಂಡಿ ಸಚಿವರು ಪಂಡೇರು ಏಪ ಸರ್ಕಾರದ ಕಟ್ಟಡ ಪೂರ ಸೋರಿಕೆ ಆಪುಂಡು ಮುಲ್ಪ ಬಾರಿ ಶೋಕದ ಕಟ್ಟಡ ಮಲ್ದಿರು ಯಾಪಂಡ ಸೋರಿಕೆ ಆಪುನವು
ಕಳಪೆ ಕಾಮಗಾರಿ ಆದಿಪ್ಪುಂಡು ಅಂಚ ಸರ್ಕಾರದ ಪೂರ ಕಾಮಗಾರಿ ಕಳಪೆ ಆದಿಪ್ಪುಜಿ ಒಲ್ಪನ ಒಂಜಿ ಅಧಿಕಾರಕ್ಕೆಲ್ಲ ಒಂಜಿ ತಪ್ಪು ಕೆಲಸ ಅಲ್ಪ ಒಂಜಿ ಇಂಚಿನ ಬೇಲೆ ಹಾಪುಂಡು ನಾನು ಮುಲ್ಪ ಬಾರಿ ಪೊರ್ಲುದ ಸುಸಜ್ಜಿತವಾದ ಐಟ್ಲ ಐಟ್ ಒಂಜಿ ಪೇಂಟಿಂಗ್ ಆ ಬಹರಾಪುರ ಐಕೆ ನಟ ಅಥವಾ ಮಲಮಲ್ಲ ದಾನಿ ನಕಲು ಕೊಡುಗೆ ಕೊಡ್ತೀರಂತ ಪಂಡಿರಕ್ಕ ಅಕ್ಲಿಗೆ ನಾನು ವಿಶೇಷವಾದ ಧನ್ಯವಾದ ಪಣೊಂದು ಅಭಿನಂದನೆ ಪಣೊಂದು ನಿಖಲ ಸಹಕಾರ ಖಂಡಿತ ಇಂಚಿನ ಅಂಗನವಾಡಿಗೆ ಏಪಗಳ ಇಪ್ಪಡು ಪಂಪಿನ ಪಾತಿರ ಪಣೊಂದು ನೆಟ್ಟು ಮಾತಿರಲ್ಲ ಈ ದುಮ್ಮರ ಒಂದು 30-40 ವರ್ಷ ದುಂಬ ನಟ ಕಾರ್ಯ ಮತ್ತು ಅಂಗನವಾಡಿ ಮಾತಿರ ಕಲ್ತಿನಾಗ್ಲಿಪ್ಪು ಅನಿಲನ್ನೇ ಪಂಡಿರು ಎಂಗ್ಲು ಪೂರ ನೆಟ್ಟಿನಿ ಆ ಅಂಗನವಾಡಿ ಕಲ್ತಿನಾಗ್ಲಿಪ್ಪು ಹೆಚ್ಚಿನಾಗ್ಲಿಪ್ಪು ಎಂಗ್ಲ ಖಂಡಿತ ಸಹಕಾರ ನೆಕ್ಕೆ ಏಪಗಳ ಉಂಡು ಅಂಚೆ ನೆಟ್ಟ ಗೊಬ್ಬುನಂಚಿನ ಜವನೀರು ನಮ್ಮ ಪೂಣಿಯರಲ್ಲಿ ಅರ್ನನೆ ಕ್ರಿಕೆಟ್ ತಂಡದ ಅಕ್ಲ ಫುಲ್ ಸಹಕಾರ ಬಂದು ಶಾಸಕರೆಲ್ಲ ಪಂಡಿರು ಅಕ್ಲ ಸಹಕಾರ ಏಪಗಳ ನೆಟ್ಟು ಇಪ್ಪಡು ಪಂಪಿನ ಪಾತಿರ ಪಣೊಂದು ನೆಕ್ ಸಹಕಾರ ಮಲ್ದಿನ ಮಾತಿರಲ್ಲ ದಾನಿಯ ನಕಲ ಅದಿಪ್ಪಡು ವಿಶೇಷವಾದ ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆದ ಅಧಿಕಾರಿ ನಕಲು ವಿಶೇಷವಾದ ಶ್ವೇತಾ ಅರಡ ಪಂಪಿನ ನಾರಂಜಿ ಭಾರಿ ಒಂಜಿ ಕ್ರಿಯಾಶೀಲ ವ್ಯಕ್ತಿತ್ವ ಖಾಲಿ ಅಧಿಕಾರಿ ನಕಲು ಕುಲ್ದು ಅಕ್ಕಲ ಬರಿಪುಣೆ ಬೆಲ್ಲ ತಾರಿ ಫೀಲ್ಡ್ಗೆ ಜತ್ತದು ಆ ಜಾಗರ್ಲ ನಮ್ಮ ಇಲಾಖೆಗೆ ಹಸ್ತಾಂತರ ಮಲ್ಪುಣ ಮುಖಾಂತರ ಭಾರಿ ಬಸ್ ಮಲ್ಲ ಬೇಲೆ ಮಾಡ್ತೀರಿ ಎನ್ನ ವಾರ್ಡ್ ಅಂಗನವಾಡಿದ ಬೇಲೆ ಸ್ಟಾರ್ಟ್ ಆಗ್ತದೆ ಅವಳ ಸರ್ಕಾರಿ ಶಾಲೆದ ಜಾಗನ ಇತ್ತ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆದ ವರ್ಗಾವಣೆ ಆಗ್ತದೆ ಕೊಡಂಜಿ ಅಂಗನವಾಡಿಗಳ ಜಾಗ ಹಿಂಗೆ 500 ಸಾವಿರ ಮಲ್ದ ಅವೆಲ್ಲ ಆರೇ ತಹಶೀಲ್ದಾರ್ಗೆ ಲೆಟರ್ ಮುಖಾಂತರ ಬರೆದು ಆಗ್ತದೆ ನಾನು ಅವಳ ಒಂದು ವಿಶೇಷವಾದ ಕೊಡಂಜಿ ಅಂಗನವಾಡಿ ಇಂಗ್ಲ ವಾರ್ಡ್ 1000 ಉಂಡು ವಿಶೇಷವಾದ ಅರೆಗೆಲ್ಲ ಅಭಿನಂದನೆ ಪಣೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದ ಮಾತಾ ಅಧಿಕಾರಿ ವರ್ಗ ಆದಿಪ್ಪು ಅಂಚೆ ಮುಲ್ಪೈತಿನ ಮಾತಾ ಬಂದು ಭಗಿನಿಯರಿಗೆ ಎಂಗೆಲ್ಲ ಅಂಗನವಾಡಿ ಸಹಾಯಕಿಯರಿಗೆ ಅಂಗನವಾಡಿ ಟೀಚರ್ಗೆ ಆದಿಪ್ಪು ಎಂಗ್ಲ ಫಾದರ್ ಸಿಸ್ಟರ್ಸ್ಗೆ ಆದಿಪ್ಪು ಮಾತಾ ಈ ಭಾಗದ ಬಬ್ಬು ಸ್ವಾಮಿನ ಗುರುಕಾರ್ಲು ಅಂಚಿನ ಉಮೇಶ್ ಶೆಟ್ರು ಈ ಭಾಗದ ಮಾತಾ ಹಿರಿಯ ಗಣ್ಯರಿಗೆಲ್ಲ ಯಾನು ಅಭಿನಂದನೆ ಧನ್ಯವಾದ ಬಂದು ಇದಕ್ಕೆ ಈ ಒಂದು ಭಾರಿ ಪೂರ್ವದ ಕಾರ್ಯಕ್ರಮ ಮಾತಾ ಮೂರು ಉಪಸ್ಥಿತ ಅಂಚಿನ ಮಾತಾ ಬಂದು ಭಗಿನಿಯರಿಗೆಲ್ಲ ಧನ್ಯವಾದ ಪಡೆದ 2019 ಮೇಲೆ ಜೈ ಹಿಂದ್ ಜೈ ಕರ್ನಾಟಕ ಭಾರಿ ಪೊರ್ಲುದ ಪಾತ್ರ ಮನೋಜ್ ಕುಮಾರ್ ಮೇರೆ ಒಂದು ಶ್ರೀಮತಿ ಶ್ವೇತಾ ಎನ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡು ಬಂದು ಕೇಳೋದಿಲ್ಲ. ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ಸಂತ ಅರ್ಸುಲ ಅಂಗನವಾಡಿ ಕೇಂದ್ರ ಅಂತ ಹೇಳಿದರೆ ನಮಗೆ ಬಹಳಷ್ಟು ಒಂದು ನೆನಪಿನಲ್ಲಿ ಉಳಿದುಕೊಳ್ಳುವಂಥ ಒಂದು ಕೇಂದ್ರ ಅಂತಲೂ ಹೇಳ್ಬೋದು. ಯಾಕಂದರೆ ನಾನು ಕಳೆದ ವರ್ಷ ಏಪ್ರಿಲಲ್ಲಿ ನಾನು ಮಂಗಳೂರು ನಗರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಕರ್ತವ್ಯಕ್ಕೆ ನಾನಿಲ್ಲಿ ಹಾಜರಾಗಿದ್ದೆ. ಅದೇ ದಿನ ನಮ್ಮ ಕಾರ್ಯಕರ್ತೆಯರೆಲ್ಲರೂ ಸೇರಿ ನನಗೆ ಶುಭಾಶಯ ಕೋರಲಿಕ್ಕೆ ಬಂದಿದ್ದರು. ಬಂದ ದಿನವೇ ಸುಜಾತ ಟೀಚರ್ ಒಂದು ಹೇಳಿದ ಮಾತು, ಮೇಡಮ್ ನನಗೊಂದು ಸ್ವಂತ ಕಟ್ಟಡ ಮಾಡಿಕೊಡಿ, ಅನುದಾನ ಬಿಡುಗಡೆಯಾಗಿದೆ, ನಾನು ನೆಕ್ಸ್ಟ್ ಇಯರ್ ರಿಟೈರ್ಮೆಂಟ್ ಇದ್ದೇನೆ, ಅದರೊಳಗಡೆ ನನಗೆ ಹೊಸ ಕಟ್ಟಡದಲ್ಲಿ ನನಗೆ ಅಂಗನವಾಡಿಯನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಖಂಡಿತವಾಗ್ಲೂ ಇಂಥ ಒಂದು ಮುತುವರ್ಜಿಯಿಂದ ಅವರು ಪಟ್ಟ ಕಷ್ಟ ಪರಿಶ್ರಮ ಹೇಳಿದರೆ ಪ್ರತಿಯೊಂದು ವಿಷಯದಲ್ಲೂ ಅಪ್ಡೇಟ್ಸನ್ನು ಮಾಡ್ತಾ ಅಥವಾ ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು, ಯಾರಲ್ಲಿ ಮಾತಾಡಬೇಕು, ಈ ಕೆಲಸ ಪ್ರಾರಂಭಿಸಲಿಕ್ಕೆ ಮಹಾನಗರ ಪಾಲಿಕೆ ಸದಸ್ಯರಿರ್ಬೋದು ಅಥವಾ ಮಾನ್ಯ ಶಾಸಕರಲ್ಲಿ ಮಾತನಾಡುವಂಥದ್ದಿರ್ಬೋದು, ಯಾವುದೇ ಒಂದು ಕೆಲಸಗಳಿದ್ರೂ ಕೂಡ ಮೇಡಮ್ ನಾನು ಮಾಡ್ತೇನೆ, ನಾನು ಮಾತಾಡ್ತೇನೆ ಅಂತ ಹೇಳಿ ಎಲ್ಲರೊಟ್ಟಿಗೆ ಒಂದು ಆ ಸಮನ್ವತೆಯನ್ನು ಸಾಧಿಸಿಕೊಂಡು ಇಷ್ಟು ಅತಿ ಶೀಘ್ರವಾಗಿ ಈ ಕಟ್ಟಡವನ್ನು ಪೂರ್ಣಗೊಳಿಸಿ ಇವತ್ತು ಇಲ್ಲಿ ಒಂದು ಉದ್ಘಾಟನೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಸುಜಾತ ಟೀಚರ್ ತುಂಬ ಮುಖ್ಯವಾಗಿ ಕಾರಣರಾಗಿರ್ತಾರೆ. ಖಂಡಿತವಾಗ್ಲೂ ಈಗಾಗಲೇ ಗಣ್ಯರೆಲ್ಲರೂ ಹೇಳಿದ್ರು, ಅಧಿಕಾರಿಗಳು ನಾವು ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ನಮ್ಮದು ಒಂದು ಸ್ವಲ್ಪ ಕೊಡುಗೆ ಇರಬಹುದು ಅಷ್ಟೇ. ಯಾಕಂದರೆ ನಾವೊಂದು ನಿಮಿತ್ತ ಮಾತ್ರ. ಅಲ್ಲಿ ಯಾವ ಕೆಲಸಗಳು ಆಗಬೇಕಾದ್ರೂ ಕೂಡ ನಮಗೆ ಗ್ರೌಂಡ್ ಲೆವೆಲಿಂದ ನಮಗೆ ಕ್ಷೇತ್ರ ಮಟ್ಟದಿಂದ ಎಷ್ಟು ಸಹಕಾರ ಸಿಗ್ತದೋ ನಾವು ಕೂಡ ಅಷ್ಟೇ ಒಂದು ಚುರುಕಾಗಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಇದಕ್ಕೆ ನಿದರ್ಶನ ಹೇಳಿದರೆ ನಮ್ಮ ಸ್ಥಳೀಯ ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀ ಲತೀಫ್ ಸರ್ ಅವರು ಕೂಡ ತುಂಬ ಆಸಕ್ತಿಯಿಂದ ನಮ್ಮಲ್ಲಿ ಅಂಗನವಾಡಿಗೆ ಅನುದಾನ ಇದೆ ಮೇಡಮ್, ನಾವು ಮಾಡಬೇಕು ಆದಷ್ಟು ಶೀಘ್ರವಾಗಿ ಅಂತ ಹೇಳಿದಕ್ಕೆ ಎಲ್ಲರ ಒಂದು ಸಹಕಾರದೊಂದಿಗೆ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಹಾಗೆ ನಮ್ಮ ಕ್ಷೇತ್ರ ಮಟ್ಟದ ಕಾರ್ಯಕರ್ತೆಯರಿಂದ ಎಲ್ಲರ ಸಹಕಾರದೊಂದಿಗೆ ಇಷ್ಟು ಶೀಘ್ರವಾಗಿ ನಾವು ಈ ಕಟ್ಟಡವನ್ನು ಇವತ್ತು ಪೂರ್ಣಗೊಳಿಸಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು ಇನ್ನೂ ಕೂಡ 48 ಅಂಗನವಾಡಿಗಳು ಬಾಡಿಗೆ ಕೇಂದ್ರಗಳಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಉಂಟು. ಏನು ಸಮಸ್ಯೆ ಹೇಳಿದರೆ ನಮಗೆ ಇಲ್ಲಿ ನಿವೇಶನಗಳೇ ಸಿಗ್ತಾ ಇಲ್ಲ. ನಿವೇಶನಗಳು ಇದ್ರೂ ಕೂಡ ಏನಾದರೂ ಒಂದು ಸಮಸ್ಯೆಗಳು
ಕಳೆದ 1 ವರ್ಷದಲ್ಲಿ ಸುಮಾರು ನಿವೇಶನಗಳನ್ನು ಅದರ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಇಲಾಖೆ ಹೆಸರಿಗೆ ಮಾಡಿಸಿಕೊಂಡಿದ್ದೇವೆ. ಹಾಗೆ ಅನುದಾನದ ಲಭ್ಯತೆ ಕೂಡ ಹಾಗೆ ಗ್ರಾಮಾಂತರ ಪ್ರದೇಶಕ್ಕಾದರೆ ನರೇಗಾ ಸ್ಕೀಮ್ ಇರ್ಬೋದು, ಬೇರೆ ಯೋಜನೆಗಳಿಂದ ಎಲ್ಲರಿಂದಲೂ ಸಿಗ್ತದೆ. ಆದರೆ ನಾವು ಸರ್ಕಾರದಿಂದ ಯಾವಾಗ ಅನುದಾನ ಬರ್ತದೆ ಅಂತ ಕಾಯ್ತಾ ಇರಬೇಕು, ಅಥವಾ ಯಾವುದಾದ್ರೂ CSR ಫಂಡಿಗೋಸ್ಕರ ನಾವು ಕಾಯಬೇಕಾಗ್ತದೆ. ಇಂಥ ಈ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಎಲ್ಲರ ಕಡೆಯಿಂದನೂ ನಮಗೆ ಸಕಾಲದಲ್ಲಿ ಸೂಕ್ತ ಸಹಕಾರಗಳು ಸಿಗ್ತಾ ಉಂಟು ಈಗಲೂ ಕೂಡ. ಇನ್ನು ಮುಂದೆ ಕೂಡ ನನ್ನದೊಂದು ಗುರಿ ಇದೆ, ಏನಂತ ಹೇಳಿದರೆ ಅಟ್ಲೀಸ್ಟ್ ಒಂದು 48ರಲ್ಲಿ 50% ಅಂಗನವಾಡಿಗಳನ್ನು ಸ್ವಂತ ಕಟ್ಟಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ, ಇದಕ್ಕೆ ಮುಖ್ಯವಾಗಿ ಮಹಾನಗರ ಪಾಲಿಕೆಯಿಂದ ಹಾಗೂ ಎಲ್ಲರ ಹತ್ರ ಕೂಡ ಸಹಕಾರ ಕೇಳ್ತೇನೆ. ನಮಗೆ ಶಿಕ್ಷಣ ಇಲಾಖೆಯಿಂದ ಕೂಡ ಶಾಲಾ ಆವರಣದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಲಿಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇದ್ದಾರೆ. 1-2 ಅಂಗನವಾಡಿ ಕಟ್ಟಡಗಳಿಗೆ ಕೂಡ ಅನುಮತಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಎಲ್ಲೆಲ್ಲಿ ನಾವು ಸರ್ಕಾರಿ ಜಾಗೆಗಳು ಅಥವಾ ಮಹಾನಗರ ಪಾಲಿಕೆ ಏನು ನಿವೇಶನಗಳನ್ನು ಗುರುತಿಸ್ತೇವೆ ಸರ್, ಅಲ್ಲಿ ಖಂಡಿತವಾಗ್ಲೂ ನಮಗೊಂದು ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಹಾಗೆ ಅಂಗನವಾಡಿ ಕೇಂದ್ರಗಳಿಂದ ನಾವು ಸಮಾಜಕ್ಕೆ ಅಥವಾ ನಮ್ಮ ಫಲಾನುಭವಿಗಳಿಗೆ ಏನೆಲ್ಲ ಸೇವೆಗಳು ಸಿಗ್ತದೆಯೋ ಅದನ್ನು ಉತ್ತಮ ರೀತಿಯಲ್ಲಿ ನಾವು ಒದಗಿಸಬೇಕಾದ್ರೆ ಉತ್ತಮವಾದ ಮೂಲಭೂತ ಸೌಕರ್ಯ ಅತ್ಯಂತ ಅಗತ್ಯ ಇರ್ತದೆ. ಹಾಗಾಗಿ ಎಲ್ಲ ಒಂದು ಮೂಲಭೂತ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಬಾರಿ ಪೂರ್ಣೂರು ಪಾತ್ರ ಶ್ರೀಮತಿ ಶ್ವೇತಾ ಎನ್ ಮೇಡಮ್, ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ನಮ್ಮೊಟ್ಟಿಗೆಲ್ಲರೂ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟು ಧರ್ಮಗುರುಗಳು, ರೊಸಾರಿಯೋ ಚರ್ಚ್ ಮಂಗಳೂರು. ನಾನು ವಿನಂತಿ ಮಾಡ್ತೇನೆ, ಫಾದರ್ ತಮ್ಮ ಆಶೀರ್ವಾದ ನೀಡಲು ಕೇಳೋದು. ಅಂಗನವಾಡಿ ಕೇಂದ್ರದ ಉದ್ಘಾಟನಾ ಸಂದರ್ಭದಲ್ಲಿ ವೇದವಾಸ್ ಕಾಮತ್ ಹಾಗೂ ಅಬ್ದುಲ್ ಲತೀಫ್ ರವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ, ನಮ್ಮ ಮಹಾಪೌರರು ಮಂಗಳೂರು ನಗರ ಪಾಲಿಕೆ ಪ್ರಥಮ ಪ್ರಜೆ ಮನೋಜ್ ರವರೇ ಹಾಗೂ ನಮ್ಮ ಇಲ್ಲಿಯ ಕಾರ್ಪೊರೇಟರ್ ಆಗಿರುವ ಲತೀಫ್ ರವರೇ, ಸಿಸ್ಟರ್ ರವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ ಹಾಗೂ ನಮ್ಮ ನೆಚ್ಚಿನ ಶ್ರೀಮತಿ ಸುಜಾತ ಶೆಟ್ಟಿಯವರೇ ಹಾಗೂ ಎಲ್ಲ ಸದಸ್ಯರೇ, ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮ. ಮಕ್ಕಳು ಎಂದರೆ ನಾವು ಇಂಗ್ಲೀಷ್ನಲ್ಲಿ ಏಂಜಲ್ಸ್ ಅಂತ ಹೇಳ್ತೇವೆ, ಏಂಜಲ್ಸ್, ಲಿಟ್ಲ್ ಇನ್ನಸೆಂಟ್ ಚಿಲ್ಡ್ರನ್ ಅಂತ ಹೇಳ್ತೇವೆ. ಒಂದು ಕಾಲದಲ್ಲಿ ನಾವು ಸಹ ಆಗಿದ್ದೆವು. ಆದರೆ ನಮ್ಮ ತಂದೆ ಅಲ್ಲ, ತಾಯಿಯವರಿಗೆ ಇಂತಹ ಸೌಲಭ್ಯಗಳು ಸಿಕ್ಕಿಲ್ಲ. ಮನೆಯಲ್ಲಿ ಅವರು ಇದ್ದರು, ಅಲ್ಲಿ ಅವರನ್ನು 9 ತಿಂಗಳು ನಮ್ಮನ್ನು ಗರ್ಭದಲ್ಲಿ ಅವರು ಉತ್ತಮವಾಗಿ ನೋಡಿಕೊಂಡು ಹೆಚ್ಚು ಅವರಿಗೆ ಆ ರೀತಿಯಲ್ಲಿ ಹೇಳಲಿಕ್ಕೆ ಆಗಲಿಲ್ಲ, ವ್ಯವಸ್ಥೆ ಇಲ್ಲ ಆಯಿತು. ಈಗ ಉತ್ತಮವಾದ ಒಂದು ಕಾರ್ಯಕ್ರಮ ಸರ್ಕಾರದಿಂದ ನಡೀತಾ ಇವೆ. ಈ ಸಂದರ್ಭದಲ್ಲಿ ಅಂಗನವಾಡಿಯ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ, ದೇವರ ಆಶೀರ್ವಾದವನ್ನು ಕೋರುತ್ತೇನೆ. ಸುಜಾತ ಶೆಟ್ಟಿಯವರು ನಮ್ಮ ಈ ಕಾಂಪೌಂಡ್ನಲ್ಲಿ ಆಚೀಚೆ ಓಡಾಡ್ತಿರುವಾಗ ಅದು ಹಸನ್ಮುಖಿಯಾಗಿ ಓಡಾಡ್ತಿರೋ ಭಾಳ ಖುಷಿ ಆಗ್ತಿತ್ತು. ಆಚೀಚೆ ಹೋಗುವಾಗ ಮಕ್ಕಳು ಸಹ ಅವರಾಗಿನೇ ಉತ್ತಮವಾಗಿ ಹಸನ್ಮುಖಿಯಾಗಿ ಇದ್ದವರೆಲ್ಲರೂ ಉತ್ತಮ ರೀತಿಯಲ್ಲಿ ಅಲ್ಲಿ ನಡೆದಾಡುತ್ತಿದ್ದರು. ಈಗ ನಮಗೆ ಅದು ದೃಶ್ಯ ಇಲ್ಲ. ಇನ್ನು ಇಲ್ಲಿರುವಾಗ ನಾನು ಶುಭ ಕೋರುತ್ತೇನೆ, ಚೆನ್ನಾಗಿ ಆಗಲಿ. 4 ತಿಂಗಳ ನಂತರ ನಮ್ಮ ಸುಜಾತರವರಿಗೆ ರಿಟೈರ್ಡ್ ಆಗ್ತೇನೆ ಅಂತ ಹೇಳಿದ್ರು ಅವರು. ಖಂಡಿತವಾಗಿಯೂ ನೀವು ಮಾಡಿದ ಈ ಫಲಕ್ಕೆ ನಿಮಗೆ ಖಂಡಿತವಾಗಿಯೂ ಸಂಪೂರ್ಣವಾಗಿ ದೇವರ ಆಶೀರ್ವಾದವನ್ನು ಇವರು ನಿಮ್ಮ ಮಕ್ಕಳಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೂ ಹಾಗೆ ಆಗಲಿ, ಆಯುರ ಆರೋಗ್ಯ ನಿಮಗೆ ದಯಪಾಲಿಸಲೆಂದು ಹೇಳ್ತಿರುವಾಗ ನಮ್ಮ ಕಾರ್ಪೊರೇಟರ್ ಲತೀಫ್ ರವರು ಉತ್ತಮವಾಗಿ ಇಲ್ಲಿ ಒಂದು ಬೇಕು, ಇದು ನೆರವೇರಿಸ್ತೇನೆ, ಬೇಗ ಆಗಬೇಕು ಅಂತ ಛಲ ಹಿಡಿದು ಈಗ ಎಲ್ಲರ ಸಹಕಾರದಿಂದ ಆಗಿದೆ. ಈ ಅಂಗನವಾಡಿಯ ಸಂದರ್ಭದಲ್ಲಿ ನಮಗೆಲ್ಲರಿಗೂ ನಾನು ಶುಭ ಕೋರುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಿಷಯವನ್ನು ಮರೆತಿದ್ದೇನೆ. ಸುಮಾರು 42 ವರ್ಷಗಳಿಂದ ಈ ಸಂತ ಅರ್ಸುಲ ಅಂಗನವಾಡಿಯನ್ನು ನಡೆಸಿಕೊಡ್ಲಿಕ್ಕೆ ನಮಗೆ ಚರ್ಚಿನವರು, ಸೈಂಟ್ ಅರ್ಸುಲಾ ಚರ್ಚ್ನವರು, ರೊಸಾರಿಯೋ ಚರ್ಚ್ನವರು ಅವರ ಆವರಣದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾವು ಇಲಾಖೆಯು ಯಾವಾಗಲೂ ಚಿರಋಣಿಯಾಗಿರ್ತೇವೆ. ಅದೇ ರೀತಿಯಲ್ಲಿ ಮೊದಲನೇ ಬಾರಿ ನಾನು ಇಲ್ಲಿ ಬಂದಾಗ, ಈ ಹಿಂದೆ ಕೂಡ ನಾನು ಸಿಸ್ಟರ್ಸ್ ಜೊತೆ ಕೆಲಸ ಮಾಡಿದ್ದೆ. ಸಿಸ್ಟರ್ಸ್ ರಿಕ್ವೆಸ್ಟ್ ಮಾಡಿದ್ದೇನೆ ಹೇಳಿದರೆ ಅಂಗನವಾಡಿ ಹೆಸರು ಚೇಂಜ್ ಮಾಡಬೇಡಿ, ಸಂತ ಅರ್ಸುಲಾ ಅಂತಲೇ ಇರಲಿ ಅಂತ. ಖಂಡಿತವಾಗ್ಲೂ ನಮಗೂ ಕೂಡ ಖುಷಿ ಇದೆ.
ಇಷ್ಟು ವರ್ಷಗಳ ಕಾಲ ತಮ್ಮ ಮನೆಯಂಗಳದಲ್ಲಿ ಮಕ್ಕಳ ಕಲರವ, ಮಕ್ಕಳ ಚಿಲಿಪಿಲಿ ಆ ಸೌಂಡ್ ಇರಲಿ ಅಂತ ಹೇಳಿ ಉಚಿತವಾಗಿ ಒಂದು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದೀರಿ. ಇದಕ್ಕೆ ನಮ್ಮೆಲ್ಲರ ಪರವಾಗಿ ತಮಗೆ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ವೇತಾ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಾನ್ವಿತರು, ಮಂಗಳೂರು ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರಾದಂಥ ಶ್ರೀ ಮನೋಜ್ ಕುಮಾರ್ ಕೊಡಿಕಲ್ ಅವರೇ, ಸಹ ಸದಸ್ಯರು ಸದಾ ಹಕ್ಕಾಗಿ ಮಾರ್ಗದರ್ಶನ ನೀಡುವಂಥ ನನ್ನ ಸ್ಥಳೀಯ ಪಾಲಿಕೆಯ ಸದಸ್ಯರಾದಂಥ ರೇವತಿ ಶ್ಯಾಮ್ ಸುಂದರ್ ಅವರೇ, ಧರ್ಮಗುರುಗಳು ವಂದನೀಯ ಫಾದರ್ ಅವರೇ, ಸಿಸ್ಟರ್ ಅವರೇ, ಅಭಿವೃದ್ಧಿ ಸಮಿತಿ ಉಮೇಶ್ ಶೆಟ್ಟಿ ಅವರು, ರಾಜೇಶ್ ಪುಣಿ ಅವರೇ, ಕವಿತಾ ಅವರೇ, ಅನುಪಮ ಮೇಡಮ್ ಅವರೇ, ಇಲ್ಲಿ ಸೇರಿದಂಥ ನನ್ನೆಲ್ಲ ಸಹೋದರ ಸಹೋದರಿಯರೇ, ನಮ್ಮಲ್ಲಿರುವ ಅಧಿಕಾರ ಅಂತಸ್ತಿದೇನು ಶಾಶ್ವತನಲ್ಲ. ನಾವು ಯಾವುದಾದ್ರೊಂದು ಸೇವೆಯನ್ನು ಮಾಡಿ ಹೋಗುವಾಗ ಅದಲ್ಲಿ ಶಾಶ್ವತ ಆಗಿ ನಿಂತರೆ ಅದೇ ಈಗ ನಮ್ಮ ಈ ಭೂಮಿಯಲ್ಲಿ ನಮ್ಮ ಹೆಸರು ಶಾಶ್ವತ ಆಗಿರ್ತದೆ. ಇವತ್ತು ನಾನು ನನ್ನ ವೈಯಕ್ತಿಕ ನೆಲೆಯಲ್ಲೂ ನನ್ನ ವಾರ್ಡಿನ ಸರ್ವಧರ್ಮ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಒಂದು ಕಾಮಗಾರಿ ಮಾಡುವಾಗ ನನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಿಂದ, ದಕ್ಷಿಣದ ಶಾಸಕರಿಂದ, ಇಲ್ಲಿ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರಿಂದ, ಈ ಊರಿನ ನಾಗರಿಕರಿಂದ ಪ್ರತ್ಯಕ್ಷವಾಗಿ ನಾನು ಹೇಳೋದಾದರೆ ಕ್ರೀಡೆಯಲ್ಲಿ ಭಾಗ ನನ್ನ ಎಲ್ಲ ಸಹೋದರ ಬಾಂಧವರ HFC ಕ್ರೀಡಾಪಟುಗಳು ಯಾರು ಕೂಡ ಇದಕ್ಕೆ ತಾರತಮ್ಯ ಮಾಡದೆ, ಇದು ನಮ್ಮ ಊರು, ಇದು ನಮ್ಮ ವಾರ್ಡು, ಇದು ನಮ್ಮ ಪ್ರದೇಶ, ಇದು ಮುಂದಿನ ನಮ್ಮ ಮಕ್ಕಳ ಭವಿಷ್ಯ ಅಂತ ಹೇಳಿ ನೀವೆಲ್ಲ ಸಹಕಾರ ನೀಡಿದಿರಿ. ನಿಮಗೊಬ್ಬ ಕಾರ್ಪೊರೇಟರ್ಗಿಂತ ಒಬ್ಬ ಸಹೋದರ ಬಾಂಧವರಲ್ಲಿ ನಾನು ನನ್ನ ವೈಯಕ್ತಿಕ ಧನ್ಯವಾದ ಹೇಳ್ತಿದ್ದೇನೆ. ಅದರೊಂದಿಗೆ ಅಧ್ಯಕ್ಷ ನೆಲೆಯಲ್ಲಿ ಹೇಳೋದಕ್ಕಿಂತ ಒಬ್ಬ ಸಹೋದರ ಬಾಂಧವ ಹೇಳ್ತಿದ್ದೇವೆ. ನಾವು ಕೂಡ ನಮ್ಮ ಜೀವನದಲ್ಲಿ ಮಕ್ಕಳಾಗಿ, ಯುವಕರಾಗಿ, ಹಿರಿಯರಾಗಿ ಈ ಥರ ನಮ್ಮ ಜೀವನ ಹೋಗ್ತಿರುವಾಗ ನಮ್ಮ ಸಂದರ್ಭದಲ್ಲಿ ನಮ್ಮ ಮೇಯರು ಕೂಡ ಇದ್ದಾರೆ. ಯಾವ ಸವಲತ್ತು ಕೂಡ ಸರ್ಕಾರ ನಮ್ಮ ತಾಯಿಯಂದಿರಿಗೆ ಸಿಕ್ಕಿರಲಿಲ್ಲ. ನಮ್ಮ ತಂದೆಯವರು ದುಡಿದ ದುಡಿಮೆಯಲ್ಲೇ ಅವರು ನಮ್ಮನ್ನು ಸಾಕಿ ಬೆಳೆಯುವಂಥ ಕಾಲದಲ್ಲಿ ನಾವು ಬದುಕಿದ್ದೇವೆ. ಆದರೆ ದೇವರ ದಯದಿಂದ ಇವತ್ತಿರುವ ಮಕ್ಕಳು ನೀವು ಭಾಗ್ಯವಂತರು. ನಿಮ್ಮ ಮನೆಯ ಬಾಗಿಲಿಗೆ ಶ್ರೀಶಕ್ತಿ ಯೋಜನೆಯವರು ಬರ್ತಾರೆ, ಆರೋಗ್ಯ ಇಲಾಖೆಯವರು ಬರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ. ನಾನು ಮನೆಯವರ ಹತ್ರ ವಿನಂತಿಸ್ತೇನೆಂದರೆ, ಬಂದವರು ಯಾರೇ ಆಗಲಿ ಅವರು ನಿಮ್ಮವರು, ಅವರು ನಿಮ್ಮ ಬಗ್ಗೆ ಕೇಳಿಕೆ ಬರ್ತಾದಲ್ಲಿ ನೀವು ಅವರ ಗೌರವ ಪ್ರೀತಿಯಿಂದ ಆಹ್ವಾನ ಮಾಡಿ ಸರ್ಕಾರದ ವ್ಯವಸ್ಥೆ ಯಾವುದೋ ಅವ್ರ ಕಾರ್ಯವನ್ನು ನಿಮ್ಮ ಹತ್ರ ಕೇಳಲಿಕ್ಕೆ ಬರ್ತಾರೆ, ಅದಕ್ಕೆ ಸರಿಯಾದ ಮಾಹಿತಿ ನೀಡಿ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಭವಿಷ್ಯಕ್ಕೆ ಸಹಕಾರದ ಕೈ ಜೋಡಿಸಿ ಅಂತ ಹೇಳೋದ್ರೊಂದಿಗೆ ಕೊನೆಯಲ್ಲಿ ಹೇಳುವ ಒಂದು ಮಾತು ಹೇಳಿದ್ರೆ, ನಾವಿರುವ ಎಲ್ಲರೂ ಕೂಡ ನನ್ನ ಸಮೇತ ಬರುವಾಗ ನಾವು ಏನು ತರಲಿಲ್ಲ, ಹೋಗುವಾಗ ನಾವೇನು ಕೊಂಡೋಗೋದಿಲ್ಲ. ಬರುವ ಹೋಗುವ ನಡುವಿನಲ್ಲಿ ಪ್ರೀತಿ ವಿಶ್ವಾಸ ಸಹೋದರತೆಯ ಸರ್ವಧರ್ಮ ಪ್ರೀತಿ ಇದೆ ನಮ್ಮಲ್ಲಿ ಉಳಿಸೋದು. ನೀವು ಇಲ್ಲಿ ತನಕ ನನ್ನಲ್ಲಿ ಪ್ರೀತಿ ವಿಶ್ವಾಸ ನೀಡಿದ್ದೀರಿ. ಮುಂದಿನ ದಿನ ಆ ಪ್ರೀತಿ ವಿಶ್ವಾಸ ನಿಮ್ಮ ಸಹೋದರ ಹಿನ್ನೆಲೆಯಲ್ಲಿ ಬಗದೊಮ್ಮೆ ನೀವೆಲ್ಲ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಕೊನೆಯ ಒಂದು ಮಾತಿನಲ್ಲಿ ಒಂದು ನೋವಿನ ಮಾತಂತ ಹೇಳಿದರೆ, ಅದು ನಮ್ಮ ಮೇಯರಿಗೂ ಅನುಭವಿದು, ನಮಗೆ ಅನ್ಬೋದು, ಜನಪ್ರತಿನಿಧಿಗಳ ಜೀವನಿಗೆ ಅಂತ ಹೇಳ್ತಾರೆ. ನಮ್ಮ ಕುಟುಂಬಕ್ಕಿಂತ ಜಾಸ್ತಿ ನಮ್ಮ ವಾರ್ಡು, ನಮ್ಮ ಜನ, ನಾವು ಸಮಸ್ಯೆನ ಅನುಭವಿಸ್ತಿರ್ತೇವೆ. ನಿನ್ನೆ ದಿನ ಯಾರಿಗೆ ಅನುಭವ ಗೊತ್ತಿಲ್ಲ, ನಾವು ಮೇಯರು ಟೆನ್ಷನಲ್ಲಿದ್ದೇವೆ. ಆ ಮಳೆಯ ಪರಿಸ್ಥಿತಿಯಲ್ಲಿ ನಮ್ಮ ಜನರು ನಾವು ಹೇಗೆ ಉಳಿಸಬೇಕು ಅಂತ ಹೇಳಿ ಯಾರಿಗೆ ನಾವು ಏನು ಮಾಡಿದ್ರು ಎಲ್ಲರೂ ನಮ್ಮನ್ನು ನೆಮ್ಮದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ನಮ್ಮಿಂದ ತೃಪ್ತಿ ಇಲ್ಲ. ಆದರೆ ಭಗವಂತನ ಎಣಿಸಿ ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಿನ್ನೆಯ ಸುನಾಮಿ ಅಂತ ಪರಿಸ್ಥಿತಿಯಲ್ಲಿ ನಾವು ಕೂಡ ಎಣಿಸಿದ್ದೇವೆ, ನಮ್ಮ ಶಾಲೆಯ ಕಾರ್ಯ ಆಗ್ಬೋದಾ, ನಮಗೆ ಮೇಯರಾಗಿ ಅತಿಥಿಗಳು ಬರ್ಬೋದಾ, ಶಾಸಕರು ಬರ್ಬೋದಾ. ಆದರೆ ಇವತ್ತು ಹೃದಯ ಕೈ ಇಟ್ಟಿರ್ತೇವೆ, ನಾವು ಯಾರಿಗೆ ಅನ್ಯಾಯ ಮಾಡದಿದ್ದರೆ ದೇವರು ಕೂಡ ನಮಗೊಂದು ದಯ ತೋರಿಸ್ತಾ ಅಂತ ಹೇಳಿ ಅವನ ದಯದಿಂದ ಈ ಕಾರ್ಯ ಮುಗಿಯಿತು. ಆದ್ದರಿಂದ ನಿಮ್ಮ ಹತ್ರ ಕೂಡ ಹೇಳೋದಷ್ಟೇ, ಬರುವಾಗ ನಾವೇನು ತರಲಿಲ್ಲ, ಹೋಗುವಾಗ ಏನು ಕೊಂಡೋಗೋದಿಲ್ಲ. ಬರುವ ಹೋಗೋದ್ರಲ್ಲಿ ಧರ್ಮ ಜಾತಿ ಯಾವುದು ನಮಗೆ ಅಗತ್ಯ ಇಲ್ಲ. ನಾನೀಗ ಹೋಗುವಲ್ಲಿ ಅಪಘಾತಕ್ಕೆ ಬಿದ್ದರೆ ನೀವೇ ನನ್ನ ಕುಟುಂಬರು, ನೀವೇ ನನ್ನ ಸಹೋದರರು, ನನ್ನ ಹೆಂಡತಿ, ನನ್ನ ಮಕ್ಕಳು, ತಾಯಿ ಮತ್ತೆ ಬರೋದು. ಮತ್ತು ಯಾಕೆ ನಮ್ಮಲ್ಲಿ ಜಾತಿ ಧರ್ಮ? ನಾವು ಅದನ್ನು ಬಿಡುವ. ಅದು ರಾಜ್ಯಕ್ಕೆ, ನಾನು ರಾಜಕಾರಣಿ ಅಲ್ಲ, ನಮ್ಮ ಮೇಯರ್ ಕೂಡ ಹೇಳ್ತಾರೆ ನಾವು ರಾಜಕಾರಣಿಗಳಲ್ಲ ಅಂತ. ರಾಜಕಾರಣ ಓಟು ಬ್ಯಾಂಕ್ ಏನಾದ್ರು ಮಾತಾಡ್ಬೋದು, ನಾವು ಓಟಿಗೆ ಮಾತಾಡೋರಲ್ಲ. ನಮಗಿಂತ ಸೇವೆ ಇದ್ದು ಶಾಶ್ವತ ಆಗಿದ್ದರೆ ಸಾಕು. ಕೊನೆಗೆ ಅಧಿಕಾರಿಗಳದ್ದೊಂದು ಮಾತು ಹೇಳ್ತೇನೆ, ಜನಪ್ರತಿನಿಧಿಗಳ ಅಧಿಕಾರಿಗಳು ನಾವು ಯಾವಾಗಲೂ ಕಚ್ಚಾಟದವರು. ಆದರೆ ನಮ್ಮ ಸಮುದ್ರ ಮತ್ತು ನಮ್ಮ ಬ್ರಿಡ್ಜ್ ಯಾವಾಗಲೂ ಒಂದೇ ಇದೆ. ನಿಮ್ಮಲ್ಲಿರೋ ಉದ್ದೇಶ ಕೂಡ ಕೆಲಸ ಆಗಬೇಕು ಅಂತೇಳಿ, ನಮ್ಮಲ್ಲಿ ಕೂಡ ಇರೋ ಉದ್ದೇಶ ಕೆಲಸ ಆಗಬೇಕು ಅಂತೇಳಿ. ನಾವು ಮಾತಾಡೋ ರೀತಿಯಿಂದ ಎಲ್ಲ ಸ್ವಲ್ಪ ಸ್ವಾರ್ಥ ಇಷ್ಟ ಇಲ್ಲ, ಅವು ಹಾಕೊಂಡೇ ಇಚ್ಛೆ ಅಂತೇಳಿ. ನೀವೇ ಎಲ್ಲ ಸ್ವಲ್ಪ ಕಾನೂನು ಇದರಲ್ಲಿ ಅದು ಹಾಗೆ ಮಾಡಲಿಕ್ಕೆ ಹೀಗೆ ಮಾಡೋದು. ಆದರೆ ನಾವು ಟೋಟ್ಲಾಗಿ ಹೇಳೋದಾದರೆ ನಿಮ್ಮ ಮಕ್ಕಳಿಗಲ್ಲ, ನಿಮ್ಮ ಕುಟುಂಬಕ್ಕಲ್ಲ, ನಮ್ಮ ಮಕ್ಕಳು ನಮ್ಮ ಕುಟುಂಬ ಈ ಸೇರಿದ ಈ ಕುಟುಂಬದಲ್ಲಿ ನಮ್ಮಿಂದ ಸೇವನೆ ಕೊಡೋದು. ಆದ್ದರಿಂದ ಅಧಿಕಾರಿಗಳಾಗಲಿ, ನನ್ನ ವಾರ್ಡಿನ ಜನರಿಗಾಗಲಿ, ಯಾರಿಗಾದರೂ ಒಬ್ಬ ಸಹೋದರ ಬಂದಲ್ಲಿ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಮಾತಿನ ರೀತಿ ನೀತಿಯಲ್ಲಿ ಇದರ ವ್ಯವಸ್ಥೆಯಲ್ಲಿ ಆಗುವಾಗ ಏನಾದರೂ ಆಚೆ ಈಚೆ ಆದರೂ ಕೂಡ ಅದು ಉದ್ದೇಶವಾಗಿ ನಾವು ಮಾತಾಡಿದಲ್ಲ. ಪರಿಸ್ಥಿತಿ ಹಾಗೆ ಇರುವಾಗ ನಾವು ಹಾಗೆ ಇರ್ತೇವೆ. ಏನಾದರೂ ನಿಮಗೆ ನೋವಾಗಿದ್ದು ಕೂಡ ಕ್ಷಮೆಯನ್ನು ಕೇಳೋದೊಂದಿಗೆ ಮುಂದಿನ ದಿನಗಳಲ್ಲಿ ಕೂಡ ಆ ಶಾಲೆ ಅಭಿವೃದ್ಧಿಯೊಂದಿಗೆ ನಿಮ್ಮ ಕೈ ಜೋಡಿಸಿ ನಿಮ್ಮ ಸಹಕಾರ ಇರಬೇಕು ಅಂತೇಳಿ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದ ಅಂತ ನನ್ನ ಅಧ್ಯಕ್ಷ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾರ್ಪೊರೇಟರ್ ಶ್ರೀ ಅಬ್ದುಲ್ ಪ್ರದೀಪ್ ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಮಹಾಪೌರರು ಶ್ರೀಮಾನ್ ಮನೋಜ್ ಕುಮಾರ್ ಸರ್ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಐವಂತ್ ಶಾಸಕರು ಅವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೇಡಮ್ ಇವರಿಗೂ ಫೋನಿನ ಮುಖಾಂತರ ನಾನು ಅವರಿಗೆ ಹೇಳಿದ್ದೆ, ಆದರೂ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಿದ್ದೀನಿ ಮೇಡಮ್. ನಿಮಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀ ಗಂಗಾಧರ್ ಗುರಿಕಾರರು, ಶ್ರೀ ರಾಜೇಶ್ ಪುಣ್ಯ ಮಾಲಕರು, ಪುಣ್ಯ ಟೆಂಟ್ ಆ್ಯಂಡ್ ಕ್ಲೋತ್ ಗೌರವ ಅಧ್ಯಕ್ಷರು, ಹೊಯ್ಗೆ ಬದ ಫ್ರೆಂಡ್ಸ್ ಕ್ರಿಕೆಟರ್ಸ್, ಶ್ರೀ ಉಮೇಶ್ ಶೆಟ್ಟರು ಅಧ್ಯಕ್ಷರು ಅಂಗನವಾಡಿ ಕೇಂದ್ರ ಅಭಿವೃದ್ಧಿ ಸಮಿತಿ, ಶ್ರೀಮತಿ ಕವಿತಾ ಅಧ್ಯಕ್ಷರು ಬಾಲವಿಕ ಸಮಿತಿ, ಇವರೆಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಪಾಲ್ಗೊಂಡ ನಮ್ಮ ತಾಯಂದಿರು, ನಮ್ಮ ವಲಯದ ಎಲ್ಲ ಕಾರ್ಯಕರ್ತೆಯರು, ಸಹಾಯಕಿಯರು, ನಮ್ಮ ಬಾಲವಿಕಾಸ ಸಮಿತಿಯವರು, ನಮ್ಮ ಮಹಿಳಾ ಮಂಡಲದ ಸದಸ್ಯರು, ಕ್ರಿಕೆಟರ್ಸ್ ಕ್ಲಬ್ಬಿನ ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ನಾನು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಇಷ್ಟು ಯಶಸ್ಸಾಗಲಿ ಕಾರಣ ನಮ್ಮ ನಿರೂಪಣೆ ಮಾಡಿದವರು ನನ್ನ ನಿನ್ನೆ ಜೋರು ಮಳೆ ಬರುವಾಗ ಸಮೇತ ನನಗೆ ದೇವರನ್ನ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮ ಚಂದದಲ್ಲಿ ಆಗ್ತದೆ ಅಂತ ಹೇಳಿದ ವಿಶಾಲಕ್ಕ, ಬನ್ನಿ ನಿಮಗೂ ನಾನು. ಅದೇ ರೀತಿ ನನ್ನ ನಮ್ಮ ಮಗು ಅವರು ಯಾವುದೇ ಕಾರ್ಯಕ್ರಮದಲ್ಲಿ ನಾನು ಯಾವುದೇ ಒಂದು ಹೇಳಿದ್ರು ನಮ್ಮ ಕಾರ್ಯಕ್ರಮದಲ್ಲಿ ಬಂದ ನನಗೆ ನಮ್ಮ ಅಂಗನವಾಡಿಗೆ ಎಲ್ಲ ಕೊಡುಗೆಯನ್ನು ಕೊಟ್ಟ ತಾಯಂದಿರಿಗೆ, ನನ್ನ ಹಿತೈಷಿಗಳಿಗೆ, ಗೀತಕ್ಕ, ಶೋಭಕ್ಕ ಎಲ್ಲರಿಗೂ ಯಾರೆಲ್ಲ ಕೊಡುಗೆ ನೀಡಿದ್ದೀರಿ ತುಂಬ